ಹಾಯ್ ಫ್ರೆಂಡ್ಸ್, ಇವತ್ತಿನ ಡೇ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಬೆಳಗ್ಗೆಯಿಂದನೇ. ಇವತ್ತಿನ ಬ್ಲಾಗ್ ಬಂದು 6th ಆಗಸ್ಟ್ ಮಂಗಳವಾರದ ಬ್ಲಾಗ್ ಇದಾಗಿರುತ್ತೆ. 6ನೇ ತಾರೀಕು ಮಂಗಳವಾರದ ಬ್ಲಾಗ್ ಇದು. ಯಾಕಂದರೆ ಕೇಳ್ತಾ ಇರ್ತೀರಲ್ಲ ಡೇಟ್ ಎಲ್ಲ ಮೆನ್ಷನ್ ಮಾಡಿ ಅಂತ. ನಾನು ವ್ಲಾಗ್ ಜಾಸ್ತಿ ಮಾಡಿಲ್ಲ ಯಾವುದೂ ಕೂಡ. ಈಗ ಯಾವುದು ಡೇ ವ್ಲಾಗ್ ಇರುತ್ತೋ ಅದನ್ನು ಹಾಗೆ ಶೇರ್ ಮಾಡ್ಕೋಬೇಕಾಗತ್ತೆ. ಶನಿವಾರದ ವ್ಲಾಗು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು. ಅದು ಸರಿಯಾಗಿ ನನಗೆ ವಿಡಿಯೋ ಕೆಲವೊಂದು ಡಿಲೀಟ್ ಆಗೋಗ್ಬಿಟ್ಟಿದೆ. ಮತ್ತು ಇನ್ನೊಂದಂದರೆ ಈಗ ಒಂದು ಫೋನ್ ಹ್ಯಾಂಗ್ ಆಗಿಬಿಟ್ಟಿದೆ. ಅದು 2 ಫೋನ್ ನನ್ನ ಹತ್ರ ಇಟ್ಕೊಂಡಿರ್ತೀನಿ ವೀಡಿಯೋ ಮಾಡೋದಕ್ಕೆ. ಅದು ಒಂದು ಫೋನಲ್ಲಿ ನಾನು ಸ್ಯಾಟರ್ಡೇ ವ್ಲಾಗ್ ಎಡಿಟಿಂಗ್ ಅಂದರೆ ವೀಡಿಯೋ ಮಾಡಿದ್ದು ಎಡಿಟಿಂಗ್ ಮಾಡಬೇಕಾದ್ರೂ ಹ್ಯಾಂಗ್ ಆಗೋಯಿತು. ಹಂಗಾಗಿ ಅದನ್ನು ಸ್ವಲ್ಪ ರೆಡಿ ಮಾಡೋದಕ್ಕೆ ಕೊಟ್ಟಿದ್ದೀನಿ. ಅದೆಲ್ಲ ರೆಡಿ ಆದಮೇಲೆ ಸ್ಯಾಟರ್ಡೇ ವ್ಲಾಗ್ನ ನಾನು ಶೇರ್ ಮಾಡ್ಕೊಳ್ತೀನಿ. ಅದರಲ್ಲಿ ನನ್ನ ಒಂದು ಕಿಚನ್ ಕ್ಲೀನಿಂಗ್ ಯಾವ ರೀತಿಯಾಗಿ ಮಾಡಿಕೊಂಡೆ, ಸ್ವಲ್ಪ ಕಿಚನನ್ನೆಲ್ಲ ಚೇಂಜ್ ಮಾಡಿಕೊಂಡೆ, ಯಾವ ರೀತಿಯಾಗಿ ಮಾಡಿಕೊಂಡೆ ಅನ್ನೋದನ್ನೆಲ್ಲ ಆ ಫೋನಲ್ಲಿದೆ. ಅದು ರೆಡಿ ಆದಮೇಲೆ ಆ ಒಂದು ಕ್ಲಿಪ್ಪಿಂಗ್ನ ಶೇರ್ ಮಾಡ್ಕೊಳ್ತೀನಿ. ಇವತ್ತು ಮಂಗಳವಾರದ ಬ್ಲಾಗ್, ಅದಕ್ಕೆ ಇನ್ನೊಂದು ಫೋನಲ್ಲಿ ಇದು ವೀಡಿಯೋ ಶೂಟ್ ಮಾಡಿದ್ದು ಅದನ್ನು ಶೇರ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಬೆಳಗ್ಗೆನೇ ತಿಂಡಿ ಬಂದು ಬೆಂಡೆಕಾಯಿ ಪಲ್ಯ ಅಂದರೆ ಬೆಂಡೆಕಾಯಿ ಗೊಜ್ಜು ಮಾಡಿ ಚಪಾತಿ ಮಾಡ್ತಾಯಿದ್ದೀನಿ. ನಮ್ಮ ಚಿಂಟುಗೆ ಸ್ವಲ್ಪ ಡ್ರೈ ಆಗಿರಬೇಕು ಪಲ್ಯ ಥರ. ನಂಗೆ ಅವ್ನಿಗೆ ಆ ಪಲ್ಯ ಥರ ಇರೋದು ಇಷ್ಟ ಆಗುತ್ತೆ. ಬಟ್ ನಮಗೇನಂದರೆ ಚಪಾತಿ ರೊಟ್ಟಿ ಇದಕ್ಕೆಲ್ಲ ಸ್ವಲ್ಪ ಅದು ಗ್ರೇವಿ ಥರ ಕರಿ ಟೈಪಲ್ಲಿ ಇದ್ದರೆ ಒಂದು ಸ್ವಲ್ಪ ಗ್ರೇವಿ ಥರ ಇದ್ದರೆ ನಮ್ಗೆ ಇಷ್ಟ ಆಗುತ್ತೆ. ಹಂಗಾಗಿ ನಾನಿಲ್ಲಿ ಈರುಳ್ಳಿ ಟೊಮೆಟೊ ಎಲ್ಲನೂ ಸ್ವಲ್ಪ ಪೇಸ್ಟ್ ಮಾಡಿಕೊಂಡು ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಸಾಂಬಾರು ಪುಡಿ ಖಾರ ಪುಡಿ ಎಲ್ಲನೂ ಸೇರಿಸ್ಕೊಳ್ತೀನಿ ನಾನು. ಇದೆಲ್ಲ ಹಾಕಿ ಚೆನ್ನಾಗಿ ಕುದಿಸ್ಕೊಂಡು ಆನಂತರ ಬೆಂಡೆಕಾಯಿ ಹಾಕಿಬಿಟ್ಟು ಅದನ್ನು ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ನಮ್ಗೆ ಈ ಥರ ಇಷ್ಟ ಆಗುತ್ತೆ. ಬಟ್ ಚಿಂಟುಗೆ ಇಷ್ಟ ಆಗಲ್ಲ. ಬೆಳಗ್ಗೆ ಅಡುಗೆ ಮನೆಗೆ ಬಂದು ತುಂಬ ಹೇಳಿ ಮಾಡ್ತಾ ಇದ್ದಾನೆ. ಅವನಿಗೆ ಇಷ್ಟ ಆಗೋ ಅಡುಗೆಗಳು ಮಾಡಿದ್ರೆ ಮಾತ್ರ ಅಡುಗೆ ಮನೆ ಇರ್ತಾನೆ. ಇಲ್ಲ ಅಂದರೆ ಈ ಕಡೆ ಸುಳಿಯೋದಿಲ್ಲ. ಜಾಗ ಬಿಡು, ನನಗೆ ಗೊತ್ತಿದೆ ಮಾಡೋದು. ಬಿಡು ಜಾಗ ಬಿಡು, ಜಾಗ ಬಿಡು. ಎಷ್ಟು ಹೇಳಿದ್ರು ಕೇಳಲ್ಲಲ್ಲ ಮಗ ನೀನು. ಕಲ್ಲಂಗಡಿ ಹಣ್ಣು ತಿನ್ಕೊ. ಕಲ್ಲಂಗಡಿ ಹಣ್ಣು ಆಮೇಲೆ ಕಲ್ಲಂಗಡಿ ವಾಟರ್ ಮೆಲನ್. ಏನ್ರಿ ಕಲ್ಲಂಗಡಿ ವಾಟರ್ ಮೆಲನ್ ಹಿಂಗೆ ಕೇಳಿಸ್ತವ? ಕಲ್ಲಂಗಡಿ ತಗೊಂಬ ತಲೆಯಿಂದ ಮಾಡಂಗಿಲ್ಲ. ಹಿಂಗೇಗೋ ಕೇಳಿಸುತ್ತೆ ನನ್ನ ಮಕ್ಳಿಗೆ ನಾನು ಮಾತಾಡೋದೆಲ್ಲ. ಈ ಥರ ಗೊಜ್ಜಿದ್ರೆ ಫಸ್ಟ್ ಆ ಕೆಲಸ ಮಾಡು. ಮುಖ ಕ್ರೀಮು, ಪೌಡ್ರು, ಬಾಡಿ ಲೋಷನ್ನು, ಮೈಗೆಲ್ಲ ಅವು ಹಾಕೊಂಬೋ ಫಸ್ಟ್. ನಾವು ಹಾಕು, ಯಾಕೆ ಬೇಡ ಅಂದ್ರೆ ಹಾಕೋ. ನೀ ಚಿಕ್ಕ ಮಗು ಇದ್ದಾಗ ಹಾಕ್ತಿದ್ವಿ, ಹಾಕು. ಮೈಗೂ ಹಾಕ್ತಾ ಇದ್ವಿ ಕಣ ಕ್ರೀಮು ಪೌಡ್ರು ಅಂತ. ಮಗ ಒಂಚೂರು ಬೆಳ್ಳಗಲ್ಲಿ ಕರ್ರಗೆ ಎಗ್ಡ ಇದ್ದಂಗೆ ಹೋದಲ್ಲ ಅಂತ ಗೊತ್ತೇನೋ. ಹಿಂಗೆ ಬೆಳ್ಳಗಾಗಿರೋದೇ ಕ್ರೀಮು ಪೌಡ್ರ್ ಹಾಕಿ ಬಾಡಿ ಎಲ್ಲ, ಇಲ್ಲಾಂದ್ರೆ ಕರ್ಗೆ ಇರ್ತಾ ಇದ್ದೆ. ಮತ್ತೆ ನೋಡು ಕೇಳೋದು ನೋಡು. ನೀನೊಂದು ಹಾಕಿ ನನ್ನ ಮಗಳು ಇದು ಅಲ್ಲ ಪೇರ್ ಅಂತ ಸೇರ್ ತಂದ್ಬಿಟ್ಟು ನನ್ನ ಮಗಳು ಒಂದು ಕಡೆ ಪಲ್ಯ ರೆಡಿ ಆಯಿತು, ಒಂದು ಕಡೆ ಚಪಾತಿ ಹಿಟ್ಟು ಕೂಡ ಆಲ್ರೆಡಿ ಮಿಕ್ಸ್ ಮಾಡಿಟ್ಟಿದ್ದೆ. ಈಗ ಮಕ್ಕಳು ಬಾಕ್ಸ್ಗೆ ಅಂತ ಹೇಳಿ ನಾನು ಕಲ್ಲಂಗಡಿ ಹಣ್ಣನ್ನ ಕಟ್ ಮಾಡ್ತಾ ಇದ್ದೆ. ಮಕ್ಕಳು ಒಂದು ಕಡೆ ಅವರು ಕೂಡ ದೇವ್ರ ಮನೆಯೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು ಪೂಜೆ ಮಾಡೋದಕ್ಕೆ. ಹೀಗೆ 1 by 1 ಎಲ್ಲ ಕೆಲಸಗಳು ಬೆಳಗ್ಗೆನೇ ಬೇಗ ಮಾಡ್ಕೊಂಡ್ಬಿಡ್ತೀನಿ. ನನ್ನ ಮಗ ಹಾಲಿನ ತಟ್ಟೆ ಇಟ್ಕೊಂಡು ಕಾಯ್ತಾ ಇತ್ತಪ್ಪ. ನಿಮಗೂ ಈಗಲೇ ತಿಂಡಿ ಕೊಡೋದೇನ್ರಿ? ಟೊಮೆಟೊ ಗೊಜ್ಜು ಪ್ಲಸ್ ಏನು ಬೆಂಡೆಕಾಯಿ ಬಿಸಿಕೊಳ್ಳಷ್ಟು ಬೆಂಡೆಕಾಯಿ ಗೊಜ್ಜು. ಕೊಬ್ಬು, ಚಿಂಬೆಗೆ ಕೊಬ್ಬು. ರಿಟರ್ನ್ ಬೈ ನಿಖಿಲ್ ಗೌಡ. ಇನ್ನ ಸುಷ್ಮಾ ಶ್ರೀ ಅಂತ ಹೇಳಕ್ ಬಂದ, ಹಂಗೆ ಅದನ್ನ ಬದಲಾಯಿಸ್ಬಿಟ್ಟ. ಅದನ್ನ ನನಗೆ ಗೊತ್ತು ಮಗ, ನಿನ್ ಮನ್ಸಿನ ಮಾತು ನನಗೆ ಗೊತ್ತು. ಅಮ್ಮ ಅಂತ ಹೇಳದ್ ಬಿಟ್ಟು ಈಗ ಹೆಸರಿಡಿಯಕ್ಕೆ ಶುರು ಮಾಡಿದಾನೆ. ಹೆಸರಿಡ್ ಕರಿಯಕ್ಕೆ ಯಾರು ಹೇಳ್ತಾರೆ? ಯಾರಮ್ಮ ಅನ್ಕೊಂತಾರೆ? ನಿಖಿಲಮ್ಮ ಅನ್ಕೊಂತಾರೆ. ನಿಖಿಲಮ್ಮ ಅಂತ ಬರೀಬೇಕಾ?
ಗುಡಿಯಲ್ಲಿ ಪ್ರತಿದಿನ ಬೆಳಗ್ಗೆ ಹೊತ್ತು ಅಥವಾ ನನ್ನ ಮಕ್ಕಳು ಫ್ರೀ ಆಗಿದ್ದಾಗ, ನಾನು ಫ್ರೀ ಇದ್ದಾಗ ಈ ಥರದ್ದು ಏನಾದರೂ ಒಂದು ಟಾಪಿಕ್ ನಮ್ಮಲ್ಲಿ ಬರ್ತಾನೆ ಇರುತ್ತೆ, ಮಾತಾಡ್ತಾನೆ ಇರುತ್ತೆ. ಯಾವತ್ತೂ ನಾವು ನಮ್ಮ ಮಕ್ಕಳಿಗೆ ಒಂದು ಏನಂತ ಹೇಳ್ತಾರೆ, ಭಯ ಅನ್ನೋದನ್ನು ಇಳಿಸ್ಬಾರ್ದು. ಒಂದು ಸೋಷಿಯಲಾಗಿ ಮಾತಾಡ್ತಾ ಫ್ರೆಂಡ್ಲಿಯಾಗಿ ನಾವು ಇದ್ದಾಗ ಮಾತ್ರ ನಮ್ಮ ಮಕ್ಕಳು ನಮ್ಮ ಹತ್ರ ಓಪನ್ ಅಪ್ ಆಗಿ ಮಾತಾಡುವಂಥದ್ದು. ಅವ್ರಿಗೂ ಕೂಡ ನಮ್ಮ ತಂದೆ ತಾಯಿ ಹತ್ರ ಒಂದು ಫ್ರೆಂಡ್ಸ್ ಥರ ಇರ್ಬೋದು ಅನ್ನೋ ಒಂದು ಅನಿಸಿಕೆ, ಅಭಿಪ್ರಾಯ ಬರುವಂಥದ್ದು. ಹಾಗಾಗಿ ನಾನು ಬೆಳಗ್ಗೆ ಹೊತ್ತು ನನ್ನ ಮಕ್ಕಳು ಸೈಲೆಂಟಾಗಿರೋದಕ್ಕೆ ಅವ್ರು ಸುಮ್ಮನೆ ಇದ್ದರೂ ನಾನು ಬಿಡೋದಿಲ್ಲ, ಏನಾದರೂ ಮಾತಾಡಿಸ್ತಾನೆ ಇರ್ತೀನಿ. ಹೀಗೆ ಮಾತಾಡ್ತಾ ಅವ್ರನ್ನ ಸ್ಕೂಲಿಗೆ ಕಳಿಸಿ ನನ್ನ ಹತ್ರ ಸ್ವಲ್ಪ ಕೆಲಸ ಆಯಿತು, ಎಲ್ಲ ಮುಗಿಸಿ ಆಮೇಲೆ ಅಮ್ಮ ಮನೆಗೆ ಹೊರಟಿದ್ದಂಥದ್ದು. ತಾಯಿನೇ ಈಗ ನಮ್ಮಮ್ಮ ಮನೆ ಕಡೆ ಫುಲ್ ಸೇಫ್ಟಿ ಗ್ರಿಲ್ ಹಾಕ್ಸ್ಬಿಟ್ಟಿದ್ದಾರೆ. ಇವಾಗ ಮಾಡೋದು, ಯಾರೂ ಬರೋಂಗಿಲ್ಲ ಹೋಗಂಗಿಲ್ಲ ಅಂತ ಹೇಳಿ ಇವಾಗ ಪಾಪ ಸುಮಾರು ಜನ ಹೇಳ್ತಾ ಇದ್ರಿ, ನೀವು ಸುಷ್ಮಾ ಅಮ್ಮ ಮನೆ ಹತ್ರ ಕ್ಯಾಮ್ರಾ ಎಲ್ಲ ಹಾಕ್ಸ್ಬಿಡಿ ಹಿಂಗೆ ಹಂಗೆ ಅಂತ. ಅದನ್ನು ನೆಕ್ಸ್ಟ್ ಮಾಡ್ತೀವಿ. ಈಗ ಒಂದೊಂದೇ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಅದನ್ನು ಕೂಡ ಪ್ಲ್ಯಾನ್ ಇದೆ. ಸದ್ಯ ಇವಾಗ ಫಸ್ಟ್ ಸೇಫ್ಟಿ ಇರಲಿ ಅಂತ ಎಲ್ಲ ಕಂಪ್ಲೀಟ್ ಮೆಸ್ ಥರ ಹಾಕಿ ಗ್ರಿಲ್ ಹಾಕಿ ಕ್ಲೋಸ್ ಮಾಡಿಸಾಯಿತು. ಈಗ ಹೊರಡ್ತಾ ಇದ್ದೀವಿ. ಬೆಳಗ್ಗೆ ವ್ಲಾಗ್ ಏನು ಮಾಡಿದ್ದು ಕಂಟಿನ್ಯೂ ಮಾಡೋಕ್ಕೆ ಆಗಿಲ್ಲ, ನನ್ನದೇ ಆದಂಥ ಸುಮಾರು ಕೆಲಸಗಳಾಗೋಯ್ತು. ಕೆಲಸದ ಬ್ಯುಸಿಯಲ್ಲಿ ನಾನು ವ್ಲಾಗು ಮಾಡೋಕ್ಕಾಗಿಲ್ಲ, ಏನಿಲ್ಲ. ಇವಾಗ ಗೋಲ್ಡ್ ಶಾಪ್ ಹೋಗ್ತಾ ಇದ್ವಲ್ಲ, ಚೈನ್ ಇಸ್ಕೊಂಬರೋಣ ಅಂತ ಖುಷಿ. ನಿಮ್ಮಪ್ಪ ನಮ್ಮನ್ನ ಬಾಂದ್ಬಿಟ್ಟು ಬೀಗ ಹಾಕೋದ್ಲೆ ಬರೋದು ಲೇಟ್ ಆಗುತ್ತೇನೋ. ಏನಿಲ್ಲ ಕಣವ, ನಡೆಯವ. ಸಿಗರೇಟ್ ಸೇರ್ಕೊಂಡು ನಿಂತದೆ. ಅದಕ್ಕೆ ಮುಂಚೆ ಸಿಗರೇಟ್ ಸೇರ್ಕೊಂಡು ಅಯ್ಯೋ ಈ ಸಿಗರೇಟ್ ಸಿಗತ್ತೆ, ಏನು ಮಾಡೋಕ್ಕಾಗಲ್ಲ. ಶುಂಠಿಗೊಂದು ಒಂದು ಬೆಳ್ಳಿ ದಾರ ತೊಗೊಬೇಕು, ಸಂಪುಟ ಅದನ್ನು ತೊಗೊಂಡು ಮಾಡಿಕೊಂಡು ಬರೋಣ, ನೋಡ್ಕೊಂಬರೋಣ ಏನೇನಿದೆ ಶಾಪಲ್ಲಿ. ಜೊತೆಗೆ ಹೇಗಿದೆ ನಮ್ಮ ಚೈನ್ ಡಿಸೈನ್ ಅಂತಾರೆ ನೋಡ್ಕೊಂಡು ತೊಗೊಂಡ್ಬರೋಣಲ್ಲ ತೊಗೊಂಬರೋದು. ಫೈನಲಿ ಇವಾಗ ಬಂದ್ವಿ ಬಾಲಾಜಿ ಜ್ಯುವೆಲ್ಲರ್ಸ್ಗೆ. ನಾನಂತೂ ಕಾಯ್ತಾ ಇದ್ದೆ ಯಾವಾಗ ನನ್ನ ಮಗಳಿಗೆ ಮಾಡಿಸಿರೋ ಚೈನ್ ರೆಡಿ ಆಗಿರುತ್ತೆ, ಹೇಗೆ ಬರುತ್ತೆ ಅಂತ. ನನಗೆ ಹಬ್ಬದಷ್ಟರಲ್ಲಿ ಅದು ಬೇಕಾಗಿತ್ತು, ಬಟ್ ಮುಂಚಿತವಾಗಿ ಮಾಡಿಕೊಟ್ರು. ಈಗೆಲ್ಲ ಸ್ವಲ್ಪ ಹಬ್ಬ ಇರೋದ್ರಿಂದ ಏನಾದರೂ ಆರ್ಡ್ರ್ ಮಾಡಿದ್ರೆ ಲೇಟ್ ಆಗುತ್ತೆ ಅಲ್ವಾ, ಹಂಗಾಗಿ ನನಗೂ ಇವ್ರು ಲೇಟಾಗಿ ಕೊಟ್ಬಿಡ್ತಾರೆ ಅಂದ್ಕೊಂಡಿದ್ದೆ. ಒಂದು ವಾರದಲ್ಲೆಲ್ಲ ಕೊಟ್ಟರು. ಇಲ್ಲಿ ಹೊರಗಡೆ ಪೂರ್ತಿ ಫೋಟೋಸ್ ಎಲ್ಲ ಇಟ್ಟಿದ್ರು, ಅದನ್ನು ಹಾಗೆ ನೋಡ್ತಾ ಇದ್ದೆ. ನಮಗೆ ಹೆಣ್ಮಕ್ಳಿಗೆ ಹಂಗಲ್ವಾ, ಎಲ್ಲಾದರೂ ಹೋದರೆ ಏನಾದರೂ ಒಂದು ನೋಡ್ತಾನೆ ಇರ್ತೀವಿ. ಯಾಕಂದರೆ ನೆಕ್ಸ್ಟ್ ಏನಾದರೂ ತೊಗೊಳ್ಳೋ ಐಡಿಯಾ ಇದ್ದರೆ ಅದು ನೋಡಿದರೆ ನೆಕ್ಸ್ಟ್ ಅದನ್ನು ನಾವು ಹೇಳಿ ಅಥವಾ ಫೋಟೋ ಗಿಟೋ ಇದ್ದರೆ ತೋರಿಸಿ ಮಾಡಿಸ್ಕೋಬೋದು ಅಂತ. ನನಗೆ ಇದು ಹ್ಯಾಂಗಿಂಗ್ ದೀಪನೂ ಕೂಡ ಇಷ್ಟ ಆಯಿತು. ಜೊತೆಗೆ ದೀಪದ ಕಂಬಗಳ ಕಲೆಕ್ಷನ್ಸ್ ಅಂತೂ ಸೂಪರಾಗಿದ್ವು ಇಲ್ಲೂ ಕೂಡ. ಹಾಗೆ ಫೋಟೋಸು ಕೂಡ ಸಖತ್ತಾಗಿತ್ತು. ದೇವ್ರ ಫೋಟೋಸ್ ಎಲ್ಲನೂ ಕೂಡ ತುಂಬ ಚೆನ್ನಾಗಿರೋವಿದ್ವು ಇಲ್ಲಿ. ಏನಾಯಿತು? ಏನಿಲ್ಲ ಏನಿಲ್ಲ ಬಿಡು. 25 ಅವತ್ತು ನೋಡಿ ಹಿಂಗಂದ್ರೆ ಇಲ್ಲಿ ಸೂರ್ಯಂಗೆ ಸಿಕ್ತಿತ್ತು, ಅದಕ್ಕೆ ನಾನು ವಾಪಸ್ ಕೊಟ್ಬಿಟ್ಟು ಹೋಗಿದ್ದೆ. ನೋಡಿ ಇವತ್ತಿಲ್ಲ ನೋಡಿ ಓಲೆ ತೋರ್ಸಣ ನೋಡಿ. ಅವತ್ತು ಹಿಂಗಂದ್ರೆ ತಾಯಿ ಸಿವ್ರಿತ್ತು, ಇವತ್ತಿಲ್ಲ ನೋಡು. ಇಲ್ಲಿ ನೋಡು ಒಂಚೂರಿಲ್ಲ. ಅವತ್ತು ಹಿಂಗಂದ್ರೆ ಸಿವ್ರು ಸಿಕ್ತಿತ್ತು. ಅದೇ ಇಲ್ಲಿ ನಮ್ಮ ಅಪ್ಪ ಹೇಳ್ತಾರೆ, ಇದೇನಿಲ್ಲ ನೋಡಿ ಹಿಂಗಂದ್ರೆ ಸಿವ್ರು ಸಿಕ್ತಿತ್ತು. ಇಲ್ಲಿ ನೋಡಿ, ಇಲ್ಲಿ ಇದು ಈ ಕಡೆ ಅದು ಕಟ್ಟಿಂಗ್, ಇದು ಕಟ್ಟಿಂಗ್ ಬಂದದಲ್ಲ. ಜ್ಯುವೆಲರೀಸ್ ಇದೆಲ್ಲ 92.5 ಸಿಲ್ವರ್ ಜ್ಯುವೆಲರಿ ಇದೆಲ್ಲ. ಅದು ಹಾಗೆ ಸ್ವಲ್ಪ ಕೆಲವೊಂದು ಟೈಮಲ್ಲಿ ನಾವು ಮಾಡಿಸಿರುವಂಥ ಒಡವೆ ಆಗ್ಬೋದು, ಚೈನ್ ಏನೇ ಆದರೂ ಅಷ್ಟೇ, ಅದು ಫಿನಿಶಿಂಗ್ ಸರಿಯಾಗಿ ಬಂದಿಲ್ಲ ಅಂದಾಗ ಕತ್ತೆಗೆ ನಾವು ಹಾಕೊಂಡಾಗ ಅದು ಚುಚ್ಚು ಥರ ಫೀಲ್ ಆಗ್ತಾ ಇರುತ್ತೆ. ಹಾಗಾಗಿ ಅದೆಲ್ಲ ನೀಟಾಗಿ ಚೆಕ್ ಮಾಡ್ಕೋಬೇಕು. ಈಗ ಅದನ್ನು ಅಪ್ಪ ಅಮ್ಮ ಮಾಡ್ಕೊಳ್ತಾಯಿದ್ರು. ನಾನಿಲ್ಲಿ ಸಿಲ್ವರ್ ಜ್ಯುವೆಲರಿ ತುಂಬ ಇಷ್ಟ ಆಯ್ತು ನನಗೆ. ಎಷ್ಟು ಚೆನ್ನಾಗಿರೋ ಪೆಂಡೆಂಟ್ಗಳಿದ್ದಾವೆ. ಇದೆಲ್ಲ ಸಿಲ್ವರ್ದು, ಪ್ಯೂರ್ ಸಿಲ್ವರು. ಅಂದರೆ ಏನಂದರೆ ನಾವು ಸಿಲ್ವರಲ್ಲಿ ತಟ್ಟೆ ಅಥವಾ ಕಳಶ ಚೊಂಬು ಬಿಂದಿಗೆಲ್ಲ ತೊಗೊತೀವಿ ಅಂದ್ರೇ ಒಂದು ರೇಟು, ಬಟ್ ಒಡವೆಗೇ ಒಂದು ರೇಟು ಗ್ರಾಮ್ಗೆ. ಅದು ನೀವು ಇಲ್ಲಿ ಬಂದರೆ ನಿಮಗೆ ಗೊತ್ತಾಗುತ್ತೆ. ಬಟ್ ಸಖತ್ತಾಗಿತ್ತು ಮಾತ್ರ. ನನಗೆ ಆ ಒಂದು ಸಿಲ್ವರಲ್ಲಿ ಅವರ ಹಾರಗಳೆಲ್ಲ ಇಟ್ಟಿದ್ದಂಥದ್ದು ಎಲ್ಲ ತುಂಬ ಚೆನ್ನಾಗಿತ್ತು. ಒಳ್ಳೆ ಚಿನ್ನದೇ ಅನ್ನೋ ಥರ ಫೀಲ್ ಆಗ್ತಿತ್ತು. ಹಾಗೆ ಬೆಳ್ಳಿ ಐಟಮ್ ಅಷ್ಟೇ ಫ್ರೆಂಡ್ಸ್ ಸುಮಾರು ಇದ್ದಾವೆ. ನಿಮ್ಗೇನಿದ್ರು ಶಾಪಿಗೆ ಬಂದ್ರೆ ಇವೆಲ್ಲ ಗೊತ್ತಾಗೋದು. ನನಗೇನಂತಂದರೆ ಯಾವಾಗಲೂ ಒಂದೇ ಕಡೆ ಹೋಗ್ತಾ ಇರ್ತೀವಲ್ಲ, ಯಾವಾಗಲಾದರೂ ಯಾರಾದರೂ ಹೇಳಿದಾಗ ಸಮ್ಟೈಮ್ಸ್ ಬೇರೆ ಶಾಪ್ಗೆ ಹೋದಾಗ ಅಲ್ಲಿ ಯಾವ ಥರ ಡಿಫ್ರೆನ್ಸ್ ಆಗಿದೆ, ಏನಿದೆ ಅಂತ ಡಿಫ್ರೆಂಟ್ ಅನ್ನೋದನ್ನು ಚೆಕ್ ಮಾಡ್ತಾ ಇರ್ತೀನಿ. ಒಂದು ಏನಪ್ಪ ಅಂದರೆ ಇವ್ರ ಹತ್ರ ಮೇಕಿಂಗ್ ಚಾರ್ಜ್ ಒಂದು ಇಲ್ಲ ಅಷ್ಟೇ.
ಜೊತೆಗೆ ಯಾವುದೇ ಒಡವೆ ನೀವು ತೊಗೊಳ್ಳಿ, ಆ್ಯಂಟಿಕ್ ಆಗ್ಬೋದು, ಏನೇ ತೊಗೊಂಡ್ರು 10% ಅಂತೂ ಅವರು ಇದನ್ನು ಆ್ಯಡ್ ಮಾಡ್ತಿದ್ದಾರೆ. ವೇಸ್ಟೇಜನ್ನ ಬಂದು 10%ನ್ನು ಹಾಕ್ತಾಯಿದ್ದಾರೆ. ಯಾಕಂದರೆ ಕೆಲವೊಂದು ಒಡವೆಗಳಿಗೆ 12%, 13% ಈ ಥರ ಎಲ್ಲ ಇರುತ್ತೆ. ಆ್ಯಂಟಿಕ್ಗೆ ಬೇರೆ ಥರದ್ದು ಅಥವಾ ಮಂಗಲ ಚೈನ್ಗೆ ಬೇರೆ ಥರ ಈ ಥರದ್ದೆಲ್ಲ ಏನು ಪರ್ಸೆಂಟೇಜು ಹೆಚ್ಚು ಕಡಿಮೆ ಇದೆ. ಈಗ ಹಬ್ಬದ ಪ್ರಯುಕ್ತ ಆಫರಲ್ಲಿ ಅವರು ಆಲ್ಮೋಸ್ಟ್ ಆಲ್ ಎಲ್ಲದಕ್ಕೂ 1% ಇಟ್ಟಿದ್ದಾರೆ. ಇದು ನಮ್ಮ ಅಮ್ಮನ ಫ್ರೆಂಡ್ ಅವರು ಯಾರೋ ಹೇಳಿದ್ರಂತೆ, ಅಮ್ಮ ವಾಕಿಂಗ್ ಹೋಗ್ತಾರಲ್ಲ, ಅಲ್ಲಿ ಹೋದಾಗ ಅಮ್ಮನ ಫ್ರೆಂಡ್ ಒಬ್ಬರು ಬಾಲಾಜಿ ಜ್ಯುವೆಲರ್ಸಲ್ಲಿ ನೀವು ಹೋಗಿ ನೋಡಿ ಅಂತ ಹೇಳಿದ್ರಂತೆ. ಹಂಗಾಗಿ ಅಮ್ಮ ನನ್ನನ್ನು ಇಲ್ಲಿ ಕರ್ಕೊಬಂದ್ರು ಅವತ್ತು. ನಾನು ಹೇಳಿದೆ ಅಲ್ಲ ಚೈತುಗೆ ಮಾಡ್ಸೋದಕ್ಕೆ ಹೋಗಿದ್ವಿ ಅಂತ. ಆ ಟೈಮಲ್ಲಿ ಹೋದಾಗ ಅಲ್ಲಿ ಅಮ್ಮನ ಫ್ರೆಂಡ್ ಯಾರೋ ಒಬ್ಬರು ಹೇಳಿದರು, ಅಲ್ಲೂ ಹೋಗಿ ರೆಡಿ ಒಡವೆಗಳೇ ತುಂಬ ಕಲೆಕ್ಷನ್ಸ್ ಇದ್ದಾವೆ, ರೆಡಿ ಚೈನು ಕೂಡ ಸಖತ್ತು ಇದೆ ಅಂತ. ಹಾಗಾಗಿ ಬಂದ್ವಿ. ನಿಜವಾಗ್ಲೂ ಸಖತ್ತಾಗಿತ್ತು. ನೀವು ಇಲ್ಲಿ ನೋಡ್ಬೋದು ಓಲೆಗಳ ಡಿಸೈನ್ಸು ಕೂಡ ಸೂಪರಾಗಿದ್ವು. ಡಿಸೈನ್ಸ್ ಎಲ್ಲನೂ ಕೂಡ ತುಂಬ ಚೆನ್ನಾಗಿದೆ. ಚೇಂಜ್ ಮಾಡ್ಬಿಡೋಣ ಅಂತ. 5 ವರ್ಷ ಆಯ್ತು ನಮ್ಮ ಅಕ್ಕ ಗ್ಯಾಪ್ಸೋದು. ನಾನು ಮತ್ತೆ ಬಿಟ್ಟಿದ್ದೀನಿ ಇದನ್ನ ಹಾಕೋಬೇಕು ಅನ್ನೋದೇ ಮನಸ್ಸಲ್ಲಿ ಇಲ್ಲ. ಸರಿ ಬಿಡಪ್ಪ. ತುಂಬಾ ಚೆನ್ನಾಗಿದೆ, ಹೊಸ ಹಂಗೆ ಇದೆ ಆಂಟಿ. ಇಷ್ಟು ಚೆನ್ನಾಗಿರೋದನ್ನ ಕೊಡ್ತಾ ಇದ್ದೀರಲ್ಲ, ನೀವು ಹೆಂಗೆ ಮನ್ಸು ಬರುತ್ತೆ ಅಂತ ಇಲ್ಲಪ್ಪ, ಅಂದರೆ ತುಂಬ ದೊಡ್ಡದಾಗಿ ಥರ ಕಾಣಿಸ್ತಿತ್ತು. ನಾನು ಬುಕ್ ನೋಡ್ಬಿಟ್ಟು ಕೊಟ್ಟಿದ್ದು, ಅವರು ನಾವು ತೋರಿಸಿದ್ದು ಮಾಡಲ್ಲ. ಅವರು ಬರೀ 4-5 ವರ್ಷದಿಂದ ದೇವ್ರಿಗೆ ಹಾಕ್ಬಿಟ್ಟು ಎತ್ತಿರೋದು. ಇದು ಚೆನ್ನಾಗಿದೆ ಡಿಸೈನ್. ಅವಾಗ ಆಸೆ ನೋಡಕ್ ದೊಡ್ಡದಾಗ. ಇದು ಆನೆ ಡಿಸೈನ್ ಫಸ್ಟ್ ಟೈಮ್ ನೋಡ್ತಾ ಇರೋದು ನಾನು ಕೂಡ. ಚೆನ್ನಾಗಿದೆ. ಇದು ಎಷ್ಟು ಗ್ರಾಮ್ ಇದೆ? 56 ಗ್ರಾಮ್ಸ್ ಇದೆ. ತುಂಬಾ ಚೆನ್ನಾಗಿ ನೋಡಕ್ಕೆ, ಹಾಕೊಂಡು ಚೆನ್ನಾಗಿ ಕಾಣಲ್ಲ. ಈಗ ₹1 ಬಿಡೋದಿಲ್ಲ ನಮಗೆ. ಫ್ರೀ ಪ್ರಮೋಷನ್ ಇವ್ರಿಗೆಲ್ಲ. ಅಲ್ಲ, ಸಬ್ಸ್ಕ್ರೈಬರ್ಸ್ ಇದ್ದಾರೆ ಎದುರುಗಡೆ, ಅದಕ್ಕೆ ಹೇಳ್ತಾ ಇದ್ದೀನಿ. ₹1 ಬಿಡೋದಿಲ್ಲ ನೋಡಿ. ಇವಾಗ 20 ಮಿಲಿ ಕಡಿಮೆ ಇದೆ. 20 ಮಿಲಿದು ನನಗೆ ನಾನು ಕಡಿಮೆ ಕೊಟ್ಟರು ಅದಕ್ಕೆ ಹಾಕೊಂಡ್ರೆ ಗೊತ್ತಾಗುತ್ತೆ. ಇದು ವೇರ್ ಮಾಡಿದಾಗಲೇ ಒಂದು ಯಾವುದೇ ಡ್ರೆಸ್ ಗೊತ್ತಾಗೋದು. ಜ್ಯುವೆಲ್ಲರಿದು ಚೆನ್ನಾಗಿದೆ ಮಾತ್ರ. ಇದು ಈ ಡಿಸೈನ್ ತುಂಬ ಚೆನ್ನಾಗಿದೆ. ನೀವು ನೋಟ್ ಮಾಡಿಬಿಡ್ಬೇಕು ಹೇರ್ನ. ಕಮ್ಮಿ ಆಗಲ್ಲ, ₹500 ಕಮ್ಮಿ ಆಲ್ರೆಡಿ ಆಗಿದೆ. 2 ಗ್ರಾಮ್ಗೆ 1000 ಕಮ್ಮಿ ಆಯ್ತು. ಈ ಕಡೆ ನಿಂತ್ಕೊಳಪ್ಪ. ಇನ್ನೂ ಜಾಸ್ತಿ ಆಗಿದೆ. ಈಗ ಜಾಸ್ತಿ ಆಗಿದೆ. ನಾನು ಲಾಸ್ಟ್ ಟೈಮ್ ಮಾಡ್ಸಾಗ 325 ಇತ್ತು. ಚೆನ್ನಾಗಿದೆ. ಹಂಗೆ ಓಲೆನೂ ಹಾಕೊಳ್ಳಿ ಅದಕ್ಕೆ ಸಟ್ಟು. ಇದು ಚೆನ್ನಾಗಿದೆ. ಇದು ನಿಜ, ಇದು ತುಂಬ ಚೆನ್ನಾಗಿದೆ. ನೀವು ಹಾಂ, ಅದಕ್ಕೆ ಫಸ್ಟ್ ಹೇಳಿದ ಚೆನ್ನಾಗಿದೆ ಮೇಡಮ್. ನಿಜ ಚೆನ್ನಾಗಿದೆ. ಇದು ಅದಕ್ಕಿಂತ ಚೆನ್ನಾಗಿದೆ, ಲುಕ್ಕು ಚೆನ್ನಾಗಿದೆ, ದೂರದಿಂದ ನೋಡೋದಕ್ಕೆ ಬ್ರಾಡ್ ಆಗಿದೆ. ನಾನು ಈ ಶಾಪಿಗೆ ಹೋಗಿ ಅಲ್ಲಿ ಕೂತು ನಾನು ಚೈನ್ ಎಲ್ಲ ನೋಡಬೇಕಾದ್ರೆ ನನಗೆ ಇವ್ರು ಪರಿಚಯ ಆಗಿದ್ದು. ಅಂದರೆ ಇವರು ಕೂಡ ನನ್ನ ಸಬ್ಸ್ಕ್ರೈಬರ್ ಅಂತೆ. ಅವರೇ ಹೇಳಿದ್ದು ನನಗೆ, ನಾವು ನಿಮ್ಮ ಸಬ್ಸ್ಕ್ರೈಬರ್ ಸುಷ್ಮಾ ಅಂತ ಹೇಳಿ ಮಾತಾಡಿಸಿದ್ರು. ಅವ್ರದ್ದು ಒಂದು ಹಾರ ಇತ್ತು, ಆ ಹಾರ ಸ್ವಲ್ಪ ಹೆವಿ ಆಯಿತು, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ ಅಂತ ಹೇಳಿ ಅವ್ರು ಅದನ್ನು ಹಾಕಿಬಿಟ್ಟು ಬೇರೆ ತೊಗೊಳ್ಳೋಣ ಅಂತ ಬಂದಿದ್ದರು. ಅದನ್ನು ವೇರ್ ಮಾಡಿ ನೋಡ್ತಾಯಿದ್ರು. ನಾನು ಅವ್ರಿಗೆ ಕೇಳಿದೆ, ಚೆನ್ನಾಗಿ ನೀವು ಹಾಕೊಂಡು ನೋಡಿದ್ರೆ ಯಾವುದೇ ಆದರೂ ಒಡವೆಗಳು ಚೆನ್ನಾಗಿ ಕಾಣಿಸುತ್ತಾ ಇಲ್ವಾ? ನಮಗೇನಂದರೆ ಯಾವುದೇ ಒಂದು ಹಾರ ತೊಗೋತೀವಿ ಅಥವಾ ಇಯರಿಂಗ್ಸ್ ಏನಾದ್ರು ತೊಗೊಳ್ತೀವಿ ಅಂದರೆ ಫಸ್ಟು ನಾವು ವೇರ್ ಮಾಡಬೇಕು. ವೇರ್ ಮಾಡಿದಾಗ ನಮ್ಗೆ ಆ ಫೀಲ್ ಗೊತ್ತಾಗುತ್ತೆ, ನಾವು ನಮ್ಮ ಫೇಸಿಗೆ ಅದು ಯಾವ ರೀತಿ ಲುಕ್ ಕೊಡ್ತಾ ಇದೆ ಅಂತ. ಇನ್ನೊಂದೇನೆಂದರೆ ನಾವು ಡೈಲಿ ಹೇಗಿರ್ತೀವೋ ಆ ಟೈಮಲ್ಲಿ ಆ ಒಂದು ಡ್ರೆಸ್ಸಿಗೆ ಯಾವುದೇ ಒಡವೆಗಳು ಅಷ್ಟು ಮ್ಯಾಚ್ ಆಗೋದಿಲ್ಲ. ನಾವು ಒಂದು ಸ್ವಲ್ಪ ರೆಡಿಯಾಗಿ ರೇಷ್ಮೆ ಸೀರೆ ಈ ಥರದ್ದೆಲ್ಲ ಇದ್ದಾಗ ಹಾಕೊಂಡಾಗ ಯಾವುದೇ ಒಡವೆ ಹಾಕ್ಕೊಂಡ್ರು ಚೆನ್ನಾಗಿ ಲುಕ್ ಕೊಡುತ್ತೆ. ಈಗಂತೂ ಸುಮಾರು ಇದ್ದಾವೆ ಕಲೆಕ್ಷನ್ಸ್. ಆ್ಯಂಟಿಕಲ್ಲಂತೂ ಆ ಒಂದು ಕಲೆಕ್ಷನ್ಸ್ ನೋಡ್ತಾ ಇದ್ದರೆ ಒಂದಕ್ಕಿಂತ ಒಂದು ಹೆಚ್ಚು ಅನ್ನೋ ಥರ ಇತ್ತು. ಹಾಗೆ ನಮ್ಮ ಸಬ್ಸ್ಕ್ರೈಬರ್ ಯಾರು ಸಿಕ್ಕಿದ್ರು ಅವರು ಕೂಡ ಅದೇ ಹೇಳ್ತಾಯಿದ್ರು, ಯಾವಾಗಲೂ ಕೃಷ್ಣ ಜ್ಯುವೆಲ್ಲರ್ಸ್ಗಲ್ವ ಹೋಗ್ತಾ ಇದ್ದಿದ್ದು, ಏನು ಇವಾಗ ಈ ಕಡೆಗೆ ಬಂದುಬಿಟ್ಟಿದ್ದೀರಾ ಬಾಲಾಜಿ ಜ್ಯುವೆಲ್ಲರ್ಸ್ಗೆ ಅಂತ. ಈ ಒಂದು ಬಾಲಾಜಿ ಜ್ಯುವೆಲ್ಲರ್ಸ್ ಇರೋದು ಎಲ್ಲಿಯಪ್ಪ ಅಂತಂದರೆ, ನೀವು ದಯಾನಂದ ಸಾಗರ್ ಕಾಲೇಜಿಂದ ಬಂದರೆ ಕುಮಾರಸ್ವಾಮಿ ಲೇಔಟ್ ಪೊಲೀಸ್ ಸ್ಟೇಷನ್ ಏನಿದೆ ಹೋಗ್ತಿರೋ ರೋಡು ಸ್ಟ್ರೈಟ್ ಒಂದೇ ರೋಡ್, ಆ ರೋಡಲ್ಲೇ ಟರ್ನಿಂಗಲ್ಲೇ ನೀವು ದಯಾನಂದ ಸಾಗರ್ ಕಾಲೇಜ್ ಸ್ಟ್ರೈಟಿಗೆ ಬಂದು ನೀವು ಟರ್ನಿಂಗಲ್ಲಿ ಬಂದರೆ ರೈಟ್ ಸೈಡಲ್ಲೇ ಒಂದು 3ನೇದೋ 4ನೇದೋ ಅಂಗಡಿ ಇದೆ, ಅಲ್ಲೇ ಇರೋವಂಥದ್ದು. ನಮಗೂ ನೋಡಿ ಇಷ್ಟು ವರ್ಷ ಇಲ್ಲೇ ಇದ್ದು ಈ ಶಾಪಿಗೆ ಒಂದು ಸರಿನೂ ಬರಬೇಕು ಅಂತ ಅನಿಸೇ ಇರಲಿಲ್ಲ. ಯಾಕಂದರೆ ನಾವು ಒಂದು ಕಡೆ ಫಿಕ್ಸ್ ಆಗಿಬಿಟ್ರೆ ನಾವು ಅಲ್ಲೇ ಆಗೋಗ್ಬಿಟ್ಟಿರ್ತೀವಿ. ಬಟ್ ಬಂದಾಗಲೇ ಗೊತ್ತಾಗಿದ್ದು ಇಷ್ಟೊಂದು ಕಲೆಕ್ಷನ್ಸ್ ಎಲ್ಲ ಇದ್ದಾವೆ ಅಂತ. ನನಗಂತೂ ಈ ಹಾರ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ಅವರು ಕೂಡ ಇದನ್ನು ನೋಡ್ತಾಯಿದ್ರು. ಅದೇ ಅನ್ಕೊತಾ ಇದೆ, ನೆಕ್ಸ್ಟ್ ಏನಾದರೂ ನನಗೆ ಸ್ವಲ್ಪ ದುಡ್ಡೇನಾದರೂ ಮಾಡಿಕೊಂಡು ಒಡವೆ ಮಾಡಿಸ್ಬೇಕಂದ್ರೆ ಈ ಥರದ್ದೊಂದು ಹಾರ ಮಾಡಿಸ್ಬೇಕು ಅಂತ. ಯಾಕಂದರೆ ಇವಾಗೆಲ್ಲ ಆ್ಯಂಟಿಕಲ್ಲಿ ನೀವು ನೋಡ್ತಾ ಇರ್ಬೋದು, ಪಿಕಾಕು, ಆಮೇಲೆ ಲಕ್ಷ್ಮಿ ಕೂರಿಸಿರೋವಂಥದ್ದು, ಇಲ್ಲಾಂದರೆ ಮ್ಯಾಂಗೋ ಡಿಸೈನು, ಬರೀ ಇಂಥದ್ದೇ ಬರುತ್ತೆ. ಬಟ್ ಇದು ಸ್ವಲ್ಪ ಯುನೀಕಾಗಿತ್ತು ಅಂತ ಅನ್ನಿಸ್ತು ನನಗೆ. ಫೈನಲಿ ಹೀಗೆ ನಾವು ನೋಡ್ತಾ ಇದ್ವಿ. ಆನಂತರ ನನಗೂ ಇಯರಿಂಗ್ಸ್ ಒಂದು ತೊಗೋಬೇಕು ಅಂತಲೂ ಕೂಡ ಅನ್ನಿಸ್ತಾ ಇತ್ತು. ನನ್ನ ಬಜೆಟಲ್ಲಿ ಏನಾದರೂ ಗ್ರಾಮ್ಸಲ್ಲಿ ಸಿಕ್ಕಿದ್ರೆ ನೋಡೋಣ ತೊಗೊಳ್ಳೋಣ ಅಂತಲೂ ಅನ್ಕೊತಾ ಇದ್ದೆ. ಹಾಗೆ ಚಿಂಟುಗೆ ಒಂದು ಸೊಂಟದ ದಾರ ಕೂಡ ತೊಗೋಬೇಕು ಅಂತಲೂ ನೋಡ್ತಾ ಇದ್ವಿ. ಬೆಳ್ಳಿ ಎಲ್ಲ ಹೇಗೆ ಮ್ಯಾಮ್ ಇಲ್ಲಿ ಗ್ರಾಮ್ಗೆ?
ಯಾವ್ಯಾವ ಥರ? ಗ್ರಾಮ್ಗೆ ರೇಟ್ ಇಂಟು ರೇಟ್ನೇ ಇರುತ್ತೆ ನೋ ಮೇಕಿಂಗ್ ಚಾರ್ಜ್. ನೋ ಮೇಕಿಂಗ್ ಚಾರ್ಜಾ? ಫ್ಯಾಕ್ಟ್ರಿ ರೇಟ್ ಇರುತ್ತೆ. ಹಾಲ್ಮಾರ್ಕ್ ಬೆಳ್ಳಿ ಇರುತ್ತೆ. ಹಾಂ. ಸಿಲ್ವರ್ ಜ್ಯುವೆಲ್ಲರಿದೆಲ್ಲ ಯಾವ ರೀತಿ? ಸಿಲ್ವರ್ ಜ್ಯುವೆಲ್ಲರಿ ಎಲ್ಲ 92.5 ಇರುತ್ತೆ. ಎಲ್ಲ ಡಿಫ್ರೆಂಟ್ ರೇಟ್ ಇರುತ್ತೆ. 100 ರೂಪೀಸಿಂದ ಸ್ಟಾರ್ಟ್ ಆಗಿ 250 ರೂಪೀಸ್ ಇರುತ್ತೆ. ಹಾಂ. 100 ರುಪೀಸ್ ಅಂದರೆ ಯಾವ ರೀತಿ ಅದು? ಚೇನ್ಸ್ ಎಲ್ಲ ಬರುತ್ತೆ. ಚೈನ್ಸ್ಗಳು. ಓಕೆ. ನೋಸ್ ಪಿನ್ಸ್ ಎಲ್ಲ ಇದೆಯಲ್ಲ ಅದೆಲ್ಲ ಪೀಸ್ ಲೆಕ್ಕನಾ? ಓಕೆ. ಅದನ್ನು ನೋಡಬೇಕು. ನೋಸ್ ಪಿನ್ಗಳು ಚೆನ್ನಾಗಿದ್ದಾವೆ, ಕಲೆಕ್ಷನ್ ಚೆನ್ನಾಗಿದೆ. ನೋಸ್ ಪಿನ್ ನಿಮ್ಮಲ್ಲಿ ಸಿಲ್ವರ್ ಐಟಮ್ ಅದೊಂದು ತೋರಿಸಿ ನಮಗೆ. ಅದೊಂದು ಹಾರ ತೋರಿಸಿ ಮ್ಯಾಮ್. ಎಷ್ಟು ಗ್ರಾಮ್ ಇದೆ ಅದು? ಇದು ತುಂಬ ಚೆನ್ನಾಗಿದೆ. ಇದು 78 ಗ್ರಾಮ್ಸ್ ಬರುತ್ತೆ. ಫುಲ್ ಸೆಟ್ಟಾ? ಇಲ್ಲ, 115 ಗ್ರಾಮ್ ತನಕ ಬರುತ್ತೆ. 41 ಗ್ರಾಮ್ ನೆಕ್ಲೆಸ್ ಇದೆ. ಹಾಂ. 78 ಗ್ರಾಮ್ಸ್ ಹಾರ ಇದೆ. ಇದೆಷ್ಟಿದೆ? 78 ಗ್ರಾಮ್ಸ್. 78 ಗ್ರಾಮ್ಸ್. ಎಲ್ಲ ಹೋಲ್ಸೇಲ್ ರೇಟ್ ಇದೆ ಮೇಡಮ್. ಓನ್ಲಿ 10% ವೇಸ್ಟೇಜ್. ನೋ ಮೇಕಿಂಗ್ ಚಾರ್ಜ್. 10% ವೇಸ್ಟೇಜ್. ಸಿಲ್ವರ್ ಐಟಮ್ಸ್ ಎಲ್ಲ ಫ್ಯಾಕ್ಟ್ರಿ ರೇಟ್ನೇ ಇದೆ. ನಮ್ಮದು ಓನ್ ಮ್ಯಾನುಫ್ಯಾಕ್ಚರಿಂಗ್ ಇದೆ. ಓಕೆ. ನಮ್ಮ ಹಸ್ಬೆಂಡ್ ಇರ್ತಾರೆ. ಹ್ಞೂ. ಸೊ ನಾವು ಎಲ್ಲ ಹೋಲ್ಸೇಲ್ ರೇಟಲ್ಲೆಲ್ಲ ಕೊಡ್ತೇವೆ. ಎಲ್ಲ ಹಾಲ್ಮಾರ್ಕ್ ಬೆಳ್ಳಿ ವಿತೌಟ್ ಮೇಕಿಂಗ್ ಚಾರ್ಜ್ ಕೊಡ್ತೀವಿ. 92.5 ಹಾಲ್ಮಾರ್ಕ್ನು ಸಿಗುತ್ತೆ, 80 ಹಾಲ್ಮಾರ್ಕ್ ಸಿಗುತ್ತೆ. ಎಲ್ಲ ಹಾಲ್ಮಾರ್ಕ್. 92.5ಗೆ ಸ್ವಲ್ಪ ಮಜೂರಿ ಆ್ಯಡ್ ಆಗುತ್ತೆ. ವೇಸ್ಟೇಜ್ ಇದೆ ಇರೋಲ್ಲ. ಗೋಲ್ಡಲ್ಲಿ ನೋ ಮೇಕಿಂಗ್ ಚಾರ್ಜ್, ಓನ್ಲಿ ವೇಸ್ಟೇಜ್ ಮಾತ್ರ ಇದೆ. ಓನ್ಲಿ ವೇಸ್ಟೇಜು. 10% ಇದೆ. 6 to 10% ಅಂತ ಎಲ್ಲ ಅಂದರೆ ಎಲ್ಲದಕ್ಕೂ 10% ಇರಲ್ಲ. ಆ್ಯಂಟಿಗೆ ಬೇರೆ ಇರುತ್ತೆ, ಬೇರೆ ಇರುತ್ತೆ. ಬಟ್ ಇವಾಗ ನಾವೆಲ್ಲ ಹೋಲ್ಸೇಲ್ ರೇಟಲ್ಲಿ ಕೊಡ್ತೇವೆ. ಹೋಲ್ಸೇಲಲ್ಲೇ ಕೊಡ್ತದೆ. ಆ್ಯಂಟಿಗೂ ಒಂದೇ ಮೇಕಿಂಗ್ ಚಾರ್ಜ್ ಅಂದರೆ ಇದಿರುತ್ತಾ? ಅಂದರೆ ಡಿಸ್ಕೌಂಟ್ ಅಷ್ಟೇ ಇರುತ್ತಾ? 10% ಇರುತ್ತಾ? ಜಾಸ್ತಿ ಇರೋದಿಲ್ಲ ಹಂಗಾದ್ರೆ? ಮೇಡಮ್ ಇದರಲ್ಲಿ ಏನಾಗುತ್ತೆ, ಎಲ್ಲರಿಗೆ ಫಿಕ್ಸ್ ರೇಟ್ ಇರಲಿ, ಅದಕ್ಕೋಸ್ಕರ 10 ಅದಕ್ಕೆ ಕೇಳ್ತಾ ಇರೋದು. ಆಮೇಲೆ ನೀವು ಒಂದು ಹೇಳ್ಬಿಟ್ಟು ನಮ್ಮ ವಿವರ್ಸ್ಗೆ ಏನಾದರೂ ನಾವು ಬೇರೆ ಹೇಳ್ಬಿಟ್ಟು ಅಲ್ಲಿ ಬಂದಾಗ ಸುಷ್ಮಾ ಅಲ್ಲಿ ಹೋದಾಗ 10% ಹೇಳಿದ್ರಿ, ನೋಡಿದ್ರೆ 14% ಹಾಕಿದ್ರು, 16% ಹಾಕಿದ್ರು ಅಂದರೆ ಅದಕ್ಕೆ. ಆ್ಯಂಟಿಕ್ ಆದರೂ ಒಂದೇ ಅಲ್ಲ ನಿಮ್ಮದು? ಅಷ್ಟೇ ಇರುತ್ತೆ. ಓಕೆ ಮ್ಯಾಮ್. ಇನ್ನು ವರಮಹಾಲಕ್ಷ್ಮಿ ಹಬ್ಬ ಮುಖವಾಡ ಎಲ್ಲ, ಲಕ್ಷ್ಮಿ ಮುಖವಾಡ ಎಲ್ಲ ಸಿಗುತ್ತೆ, ಎಲ್ಲ ಥರದ ವೆರೈಟೀಸ್. ಹಾಂ. 10 ಗ್ರಾಮ್ ದೀಪದಿಂದ 20 kg ತನಕ ದೀಪ ಬೇಕಾದ್ರೂ ಸಿಗುತ್ತೆ ನಿಮಗೆ. 10 ಗ್ರಾಮಿಂದ 25 50 kg 70 20 kgs ಸರಿ. ಥ್ಯಾಂಕ್ ಯು ಮ್ಯಾಮ್. ಭಾಳ ಖುಷಿ ಆಗ್ತಾ ಇದೆ ಒಟ್ಟಿನಲ್ಲಿ. ನಾನು ಅದೇ ಇವಾಗ ಒಂದು ನಿಮ್ಮ ಹತ್ರ ಯಾವ ಥರ ಡಿಸೈನ್ ಇದನ್ನ ಮಾಡ್ಕೊಡ್ತೀನಿ ಮೇಡಮ್. ನಾವೇನು ಡಿಸೈನ್ ಕೊಟ್ಟರು ಮಾಡಿಕೊಡ್ತೀರಾ? ನಮ್ಮದು ಕಲೆಕ್ಷನ್ಸ್ ಚೆನ್ನಾಗಿದೆ. ಚೈನ್ ಡಿಸೈನ್ಸು ಅಷ್ಟೇ ತುಂಬ ಚೆನ್ನಾಗಿದೆ. ಅದೇ ಕೆಲವೊಂದು ಏನಂದರೆ ನಂಗೆ ಫೋಟೋದಲ್ಲಿ ನೋಡೋದಕ್ಕಿಂತ ಲೈವಾಗಿ ನೋಡಿಬಿಟ್ಟು ಅದು ಟಚ್ ಫೀಲ್ ಅಂತಾರಲ್ಲ, ಫೀಲ್ ಮಾಡಿ ನಂಗೆ ಆರ್ಡ್ರ್ ಮಾಡಬೇಕಂತಲೇ ನಾನು ಈ ಶಾಪಿಗೆ ಬಂದಿದ್ದು. ಫಸ್ಟ್ ಟೈಮ್ ಬಾಲಾಜಿ ಜ್ಯುವೆಲ್ಲರ್ಸಿಗೆ ಬಂದಿದ್ದು. ಖುಷಿ ಆಯಿತು. ಥ್ಯಾಂಕ್ ಯು ಮ್ಯಾಮ್. ಖುಷಿ ಆಯಿತು ಬಂದಿದ್ದು. ಬಟ್ ಅವರು ಏನು ನನಗೆ ಡಿಸ್ಕೌಂಟ್ ಕೊಟ್ಟಿಲ್ಲ ಫ್ರೆಂಡ್ಸ್. ಇದು ಪ್ರಮೋಷನ್ ಅಲ್ಲ, ನಾನು ಖುಷಿಯಾಗಿ ಮಾಡ್ತಾರೋ ವೀಡಿಯೋ. ಅಪ್ಪಿ ತಪ್ಪಿ ಪ್ರಮೋಷನ್ ಅಂದ್ಕೊಂಬಿಟ್ಟಿರಾ? ಚೆನ್ನಾಗಿದೆ. ಚೆನ್ನಾಗಿರೋದಕ್ಕೆ ರಿವ್ಯೂ ಕೊಡ್ತಾ ಇದ್ದೀನಿ, ಇಲ್ಲಾಂದರೆ ಕೊಡ್ತಾ ಇರಲಿಲ್ಲ. ನಾನು ವೀಡಿಯೋ ಅವ್ರಿಗೂ ಹೇಳೂ ಇರಲಿಲ್ಲ ಬ್ಲಾಗರ್ ಅಂತ ಹೇಳಿ, ಆಮೇಲೆ ಶೇರ್ ಮಾಡ್ಕೊಂಡಿದ್ದು. ಚೆನ್ನಾಗಿದೆ ಮ್ಯಾಮ್. ನಂಗೆ ಇವಾಗ ದಾರ ತೋರಿಸಿ, ಸೊಂಟದ ದಾರ ಮಗನಿಗೆ. ಅದು ನೆಕ್ಲೆಸ್ಸು ಚೆನ್ನಾಗಿದೆ ಅಲ್ಲಿರೋದು. ಯಾವಾಗಲೂ ಅಂದ್ಕೊಳ್ತಿರ್ತೀನಿ, ಒಂದು ಸೀರೆ ಅಂಗಡಿ ಅಥವಾ ಬಟ್ಟೆ ಅಂಗಡಿ, ಒಡವೆ ಅಂಗಡಿಗಳಿಗೆ ಹೋದರೆ ಮನೆಗೆ ಹೋಗೋದೇ ನೆನಪಾಗೋದಿಲ್ಲ. ಇಲ್ಲೇ ಕೂತ್ಕೊಂಡ್ಬಿಡೋಣ ಅಥವಾ ಯಾವಾಗಪ್ಪ ಇದರಲ್ಲಿ ಯಾವುದಾದ್ರೂ ಒಂದು ತೊಗೊಳ್ಳೋದು ಅನ್ನೋ ಥರ ಯೋಚನೆ ಆಗೋಗ್ಬಿಡುತ್ತೆ. ಏನೂ ಮಾಡೋಕ್ಕಾಗೋದಿಲ್ಲ. ಹೆಣ್ಮಕ್ಳಿಗೆ ಯಾವ್ದು ಆಸೆ ಜಾಸ್ತಿ ಇರುತ್ತೆ ಅದನ್ನು ನೋಡೋದೇ ಜಾಸ್ತಿ ಇರುತ್ತೆ. ಹಾಗೆ ಬೆಳ್ಳಿ ಫೋಟೋಗಳು ಕೂಡ ಸುಮಾರು ಇದ್ವು, ಚೆನ್ನಾಗಿತ್ತು. ಜೊತೆಗೆ ಬೈತಲೆ ಬಟ್ಟು ಕೂಡ ಇದ್ವು. ನನಗಂತೂ ಬೈತಲೆ ಬಟ್ಟುಗಳು ಡಿಸೈನ್ಸ್ ಇಷ್ಟ ಆಯಿತು. ಯಾರಾದರೂ ಗಿಫ್ಟ್ ಐಟಮ್ ಕೊಡ್ತೀವಿ ಅಂತಂದರೆ ಬೆಳ್ಳಿಯಲ್ಲಿ ಅಥವಾ ಏನಾದರೂ ಫೋಟೋಸು ಈ ಥರದ್ದೆಲ್ಲ ಸುಮಾರು ಇದ್ವು. ಇಲ್ಲೂ ಕೂಡ ಇಲ್ಲಿ ನೋಡ್ಬೋದು ಬೈತಲೆ ಬಟ್ಟು ಯಾವ ರೀತಿಯಾಗಿದ್ದಾವೆ ಅಂತ. ಇಲ್ಲ 8 ಗ್ರಾಮ್ಗಳು ಅಷ್ಟು ಚೆನ್ನಾಗಿದೆ. ಬೈತಲೆ ಬಟ್ಟು ನೋಡುಮ್ಮ. ಇದೇನಿದು ಅಂದರೆ ಜಡೆ ಫಿಕ್ಸಿಂಗಿಗೆ ಪಿನ್ ಹಾಕಕ್ಕೆ. ಪಿನ್ ಇಲ್ಲ ಹೋಗ್ತಾ ಇರುತ್ತೆ, ಆ ಕಡೆ ಹೋಗುತ್ತೆ ಅಂತ ಹೇಳಿ. ಚೆನ್ನಾಗಿದೆ. ಇದು 5 ಗ್ರಾಮ್ ಇದೆ. 5 ಗ್ರಾಮ್ 850 ಮಿಲಿ. ಚೆನ್ನಾಗಿದೆ. ಬೈತಲೆ ಬಟ್ಟು ರೆಡಿ ತುಂಬ ಚೆನ್ನಾಗಿದೆ ಡಿಸೈನ್ಸ್. ನನಗಲ್ಲಿ ಇರಲಿಲ್ಲ, ಹೇಳಿ ಮಾಡಿಸ್ಕೊಂಡೆ. ಎಲ್ಲಿ ಮಾಡಿಸಿರೋದು? ಅಲ್ಲೇ ಕೃಷ್ಣ ಜ್ಯುವೆಲ್ಲರ್ಸ್ ಅವರೇ. ಈಗ ಲಾಸ್ಟ್ ಒಂದು 2 ಮಂತ್ಸ್ ಬ್ಯಾಕ್ ಮಾಡಿಸಿದ್ದು. ಇದು ಚೆನ್ನಾಗಿದೆ. ಇದು ಇಷ್ಟ ಆಯ್ತು ನನಗೆ. 8 ಗ್ರಾಮ್ ಇದು ಚೆನ್ನಾಗಿದೆ. ಇದು ಅಮ್ಮ ನೋಡಿಲ್ಲ 8 ಗ್ರಾಮ್ಗೆ ಚೆನ್ನಾಗಿದೆ ಬೈತಲೆ ಬಟ್ಟು. ಅದು ಚಾಂದ್ವಾಲಿ ಡಿಸೈನಲ್ಲಿ ಮಾಡಿಸಿದ್ದು ನಾನು. ಇದು ನೋಡು ಲಕ್ಷ್ಮೀದು. ಇದು ಜಡೆ ಹಾಕೊಂಡ್ರೆ ಆ ಕಡೆ ಕತ್ಲು ಬರೋಂಥ ಕೂದಲು ಫಿಕ್ಸಿಂಗು ಕೂಡ ಕೊಟ್ಟಿದ್ದಾರೆ ನೋಡು.
ಎಂಟು. ನೀನು ಬೇರೆ ಡಿಸೈನ್ ಮಾಡಿಸ್ತಿ. ನೆಕ್ಸ್ಟ್ ಯಾವಾಗಲೂ ತೊಗೊಳೋದು ಈ ಥರದ್ದು. ಯಾವಾಗ ನೀನು ತಗೋಬೇಕು ಅವ್ಳಿಗೇನು ಸಾಕಲ್ವಾ? ಅವಳಿಗೆ ಒಂದು ತೊಗೊತೀನಿ ಇನ್ನೊಂದು. ಓ, ಈ ಥರ ಕೂದಲಿಗೆ ಹಿಂಗೆ ಮಾಡೋದು ಅಲ್ಲಾಡ್ದಂಗೆ ಚೆನ್ನಾಗಿ. ನೆಕ್ಸ್ಟ್ ಅವಳಿಗೆ ಲಕ್ಷ್ಮಿದು ಈ ಥರದ್ದು ನಿಂದಿದ್ದಲ್ಲ ಲಕ್ಷ್ಮಿ ಸರಕ್ಕೆ ಮ್ಯಾಚ್ ಆಗುತ್ತೆ. ಮ್ಯಾಚ್. ನೀನು ಅಲ್ಲಿ ತೋರಿಸ್ಬೇಡ, ಇಲ್ಲಿ ತೋರಿಸ್. ನಾನು ವೀಡಿಯೋ ಇಟ್ಕೊಂಡಿದ್ದೀನಿ. ವೀಡಿಯೋ ಬಿಟ್ಟು ಮುಂದಕ್ಕೆ ಹೋಗ್ತಿರ್ತಾರೆ. ಹೌದು, ಲಕ್ಷ್ಮಿದು ನಿಂದಿದ್ದದ ನೋಡು. ಅದಕ್ಕೆ ನೆಕ್ಲೆಸ್ ಮಾಡಿಸ್ತಲ್ಲ ಮೊನ್ನೆ ಸೆಟ್ಟು. ಇದನ್ನು ತೊಗೊಂಡ್ರೆ ಅದಕ್ಕೆ ಸೆಟ್ ಆಗಿದ್ದು ಪಕ್ಕ. ಚೆನ್ನಾಗಿದೆ ನಾನು 7 ಗ್ರಾಮಲ್ಲೂ ಇದೆ ಕಣಮ್ಮ. ಚೆನ್ನಾಗದೆ. ಇದು ನಿನ್ಗೆ ಸೆಟ್ ಆಯ್ತದೆ ನೋಡೋದು. ಲಕ್ಷ್ಮಿದು ಲಾಂಗ್ ಸರ ಮತ್ತು ನೆಕ್ಲೆಸ್ಸು ಇದಕ್ಕೆಲ್ಲ ಸೆಟ್ ಆಯ್ತದೆ. ನಾನು ಒಂದೊಂದು ಒಡವೆ ಒಂದೊಂದು ಕಡೆ ತೊಗೊಂಡಿರಂಗೈತೆ, ಎಲ್ಲ ಮಿಕ್ಸ್ ಆ್ಯಂಡ್ ಮ್ಯಾಚ್. ಇದು ನೋಡಿ 5 ಗ್ರಾಮ್ ಮಕ್ಳಿಗೆ ಬೇಕು ಅಂತೆಲ್ಲ ಬ್ಯಾಸ್ಲೆಟು. 6 ಗ್ರಾಮ್ ಬ್ರಾಸ್ಲೆಟ್ ನೋಡಿ ಚೆನ್ನಾಗಿದೆ. ನನ್ನ ಮಗಳು ದೊಡ್ಡ ಐತಳಲ್ಲ, ಅವ್ಳು ಬೇಕಲ್ಲ ಹಾಕುವೆ ಬಿಡು. ಇನ್ನೂ ಇದೆ ವೆರೈಟೀಸ್ ಡ್ರೆಸ್ಗೆ. ಹೌದಾ ಮ್ಯಾಮ್, ಇನ್ನೂ ಇದೆಯಾ? ಚೆನ್ನಾಗಿದೆ ಬೇಕಲ್ಲ ಈ ಚೈನ್ ಜೊತೆಗೆ ಬ್ರಾಸ್ಲೆಟ್ ಚೆನ್ನಾಗಿದೆ. 6 ಗ್ರಾಮ್ ಇದೆ, ಚೆನ್ನಾಗಿದೆ. ಇದು ಕಡ ಥರ ತೊಗೋಬೇಕು. ಕೆಡನ ಇದೆ. ಓಕೆ, ಚೆನ್ನಾಗಿದೆ. ಗುಂಡಲ್ಲಿ ಎಲ್ಲ 10 ಗ್ರಾಮ್ ಒಳಗಡೆ ಇರೋಂಥ ಬ್ರಾಸ್ಲೆಟ್ಗಳು ಕಂಪ್ಲೀಟ್ ಎಲ್ಲ ಕಂಪ್ಲೀಟ್ ಈ ಥರ ಹೇಳಿದ್ದು ನನ್ನಮ್ಮ. ಈ ಥರ ಅದಕ್ಕೆ ಸ್ಕ್ರೂ ಟೈಪ್ ಬಳೆ ಥರ ಸ್ಕ್ರೂ ಇದೆಯಾ? ಇವು ಸ್ಕ್ರೂನ ಇದು ಓಪನಿಂಗ್ ಸ್ಕ್ರೂ ಅದು 12 ಗ್ರಾಮ್ ಇದೆ ನೋಡಿ. ಸ್ಕ್ರೂ ಚೆನ್ನಾಗದೆ. 12 ಗ್ರಾಮಲ್ಲಿ ಚೆನ್ನಾಗಂತ 12 ಗ್ರಾಮ್ 390 ನೋಡಿರಿ. ಚೆನ್ನಾಗಿದೆ. ಸ್ಕ್ರೂ ಟೈಪ್ ಸ್ಕ್ರೂ ಹಾಕೋ ಬಿಚ್ಚ ಹಾಕೊಳ್ಳೋದು. ಅದು ಗಟ್ಟಿನದು ಚೆನ್ನಾಗಿತ್ತು. ಅವಳು ಚೈತಗಿದ್ದು ನೆಕ್ಸ್ಟ್ ಅದನ್ನು ಒಂದೊಂದೇ ತೆಗಿಬೇಕೀಗ. ನೆಕ್ಸ್ಟ್ ಇದು ಅಷ್ಟೇ. 82 grams. ಇದು ಬಂದು ಎಷ್ಟು ಗ್ರಾಮ್ ಇದೆ ಮ್ಯಾಮ್? ಇದು ಜೆಂಟ್ಸ್ ಬ್ರಾಸ್ಲೆಟ್, ಜೆಂಟ್ಸ್ ಕಡನ ಎಲ್ಲ ಇದೆ. ಜೆಂಟ್ಸ್ ಕಡ ಅಂತ ಅವೆಲ್ಲ. ಜೆಂಟ್ಸ್ ಕಡ ಚೆನ್ನಾಗಿ. ಇದು ಮಹಾರಾಜ ಕಡ. ಮಹಾರಾಜ ಕಡ ಎಷ್ಟು ಗ್ರಾಮ್ ಬರುತ್ತೆ ಅದು? ಇದು 25, 28. ಅಷ್ಟೇ ಇರೋದಾ? ಕಡ ಅಂತಾರೆ ಅದಕ್ಕೆ. 25, 28 ಗ್ರಾಮ್ಸ್ಗೆಲ್ಲ ವಿತ್ ಗ್ರಾಮ್ಸ್ ಎಲ್ಲ ನೋಡಿ. 28. ಈ ಜೋಡಿ ಕಪ್ಪ ಅಂತಾರಲ್ಲ, ಅದು ಹೆಂಗೆ ಬರುತ್ತೆ? ಜೋಡಿ ಕಪ್ಪ ಆಗಿನ ಕಾಲದಲ್ಲ ಕಪ್ಪ ಅಂತ ಅವಾಗ ಹಾಕೋರಂತೆ, ಜೋಡಿ ಕಪ್ಪ ಅಂತ. ಅದು ನನಗೂ ಇದು ನೋಡಮ್ಮ 28 ಗ್ರಾಮ್ಗೆ ಎಷ್ಟು ದೊಡ್ಡದಾಗಿದೆ. ಚೆನ್ನಾಗಿದೆ. ನಿಮ್ಮ ಯಜಮಾನ್ರ ಕೈಗೆ ನೋಡವ ಸಖತ್ತಾಗಿ ಕಾಣ್ತದೆ. ನಾನು ಬರೀ ಮಗಳಿಗಿದೆ. ಇದು ಲೇಡೀಸ್ ಹಾಕೋಬೋದಲ್ಲ ಹೆಣ್ಮಕ್ಳಿಗೆ? ಹೆಣ್ಮಕ್ಳದಮ್ಮ ಇದು. ಬೇಡ, ಹೆಣ್ಮಕ್ಳಿಗೆ ಅದೇನು 15 ಗ್ರಾಮ್ ಇದೆ ಇದು. ಹೆಣ್ಮಕ್ಳು ಹಾಕ್ತಾರ? ಬೇಡ. ಎಷ್ಟು ಜನ ಹಾಕಿರೋದು ನೋಡಿದ್ದೀನಿ ನಾನು. ಹೌದಾ? ಇದು ಒಂಥರ ಬ್ಯಾಂಗಲ್ಸ್, ಇದು ಹೆಣ್ಮಕ್ಳಿಗೆ. ಇದು ಅದು ಚೆನ್ನಾಗಿದೆ ಹೆಣ್ಮಕ್ಳಿಗೆ ಮಾಮೂಲಿ. 14 ಗ್ರಾಮ್ ಇದೆ ಇದು ಒಂದು. ಇದು ಚೆನ್ನಾಗಿದೆ. ಇದು ಒಂಥರ ಪ್ಯಾಟ್ರನ್, ಇದು ಒಂಥರ ಇಲ್ಲೊಂಥರ ಡಿಸೈನ್ಸ್. ಫ್ಲವರ್ಸು ಒಂದೇ ಥರ ಕಾಣಿಸಿದ್ರು, ಸೈಡ್ ಡಿಸೈನ್ಸ್ ಬೇರೆ ಬೇರೆ ಥರ ಇದೆ. ಹೆಣ್ಮಕ್ಳಿಗೆ ಚೆನ್ನಾಗಿದೆ. ಹೆಣ್ಮಕ್ಳಿಗೆ ಡಿಸೈನ್ ಇದು ಒಂದು ಕಡೆ ಚೆನ್ನಾಗಿದೆ. ಹೆಣ್ಮಕ್ಳಿಗೆ ಚೆನ್ನಾಗಿದೆ ಕಡನ. ಎಲ್ಲ 20 ಗ್ರಾಮ್ಸ್ ಬಿಲೋ. 14-15 ಗ್ರಾಮ್ಸ್ಗೆ ಒಳ್ಳೊಳ್ಳೆ ಕಡೆ ಇದೆ ಹಾಕೊಳ್ಳೋದಕ್ಕೆ. ಇದು ಚೆನ್ನಾಗಿದೆ. ಸುಮಾರು ಜನ ಕೇಳ್ತಾ ಇರ್ತೀರ ಗೋಲ್ಡ್ ಕಲೆಕ್ಷನ್ಸ್ ತೋರಿಸಿ ಅಥವಾ ಗೋಲ್ಡ್ ಡಿಸೈನ್ಗಳು ತೋರಿಸಿ ಅಂತ. ನೋಡಿ, ಗೋಲ್ಡ್ ಶಾಪಲ್ಲಿರೋ ಎಲ್ಲ ಕಲೆಕ್ಷನ್ಸು ತೋರಿಸ್ತಾ ಇದ್ದೀನಿ, ವಿತ್ ಗ್ರಾಮು ಕೂಡ ಹೇಳ್ತಾ ಇದ್ದೀನಿ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಆರಾಮ್ಸಾಗಿ ಇದರಲ್ಲಿ ಸ್ಕ್ರೀನ್ಶಾಟ್ ತೊಗೊಂಡು ನಿಮ್ಗೆ ಬೇಕಾಗಿದ್ದ ಒಡವೆಗಳನ್ನ ಮಾಡಿಸ್ಕೋಬೋದು. ಎಲ್ಲನೂ ಕೂಡ ಸೂಪರಾಗಿ ಅಬ್ಸರ್ವ್ ಮಾಡಿಲ್ಲ. ಇದರಲ್ಲಿ ನೋಡಮ್ಮ, ಕೃಷ್ಣ ಇದರಲ್ಲಿ ಕಾಣಿಸ್ತಾ ಇದೆಯಾ? ಗೋಳಲ್ಲಿ ಇಟ್ಕೊಂಡಿರೋದು. ಕೆಲವೊಂದು ಎಷ್ಟು ಡೀಟೇಲ್ ಆಗಿರುತ್ತೆ, ಕೆಲವೊಂದು ಅಬ್ಸರ್ವ್ ಮಾಡಿದರೆ ಮಾತ್ರ ಅದ್ರ ಡಿಸೈನ್ಸ್ ಗೊತ್ತಾಗೋದು ಅಲ್ಲ. ಎಷ್ಟು ಚೆನ್ನಾಗಿದೆ ಇದು. ಸ್ಟೋನ್ಸ್. ಇದು ಎಲಿಫೆಂಟ್. ಇಲ್ಲಿ ನೋಡಮ್ಮ, ಎಲಿಫೆಂಟ್ 13 ಗ್ರಾಮ್. ಸಕ್ಕತ್ ಒಳ್ಳೊಳ್ಳೆ ಡಿಸೈನ್ಸ್ ಮಾತ್ರ ಇದೆ, ಸೂಪರ್ ಆಗಿದೆ. ನನಗೇನೋ ಒಂಥರ ಭಾಳ ಖುಷಿಯಾಗೋಯ್ತು ಈ ಒಂದು ಶಾಪ್. ಯಾಕಂದರೆ ಅವರು ಲೇಡೀಸ್ ಇದ್ರಲ್ವಾ, ಆಂಟಿ ಅವರು ತುಂಬ ಚೆನ್ನಾಗಿ ಎಲ್ಲದಕ್ಕೂ ರೆಸ್ಪಾನ್ಸ್ ಮಾಡ್ತಾಯಿದ್ರು. ಮತ್ತು ಒಂಥರ ಕೂಲ್ ಅಂತ ಅನ್ಬೋದು ಅವರು. ನನಗೇನೋ ಅವರು ಕೂಲಾಗಿ ಇದ್ದರು. ನಾನು ಏನು ಕೇಳಿದ್ರು ಅವ್ರು ಬೇಜಾರು ಮಾಡ್ಕೊಳ್ತಾ ಇರಲಿಲ್ಲ, ಎಲ್ಲನೂ ಕೂಡ ತೋರಿಸ್ತಾಯಿದ್ರು. ಚೋಕರಲ್ಲೂ ಅಷ್ಟೇ ಎಲ್ಲ ಇದು ಒಂದು ಸುಮಾರು ಒಂದು 15 ಗ್ರಾಮ್ ಒಳಗಡೆ ಇರುವಂಥದ್ದು. ಯಾವುದೇ ಚೋಕರ್ ನೋಡಿದ್ರು ಅವ್ರು ಅದನ್ನು ಹೇಳ್ತಾಯಿದ್ರು. ಕಸ್ಟಮೈಸ್ ಕೂಡ ಮಾಡಿಕೊಡ್ತೀವಿ, ಬೀಡ್ಸು ಅಥವಾ ಏನಾದರೂ ನಿಮಗೆ ಮಧ್ಯದಲ್ಲಿ ಡಿಸೈನ್ಸ್ ಆ್ಯಡ್ ಮಾಡ್ಕೊಡ್ಬೇಕು ಅಂದರೆ. ನಮ್ಮಮ್ಮಂಗೆ ಇವೆಲ್ಲ ಇಷ್ಟ ಇಲ್ಲ, ಬಟ್ ನಂಗೆ ತುಂಬ ಇಷ್ಟ ಇದು. ನಮ್ಮಮ್ಮ ಏನಂದರೆ ಇದೇನೋ ಒಳ್ಳೆ ಕತ್ತಿಗೆ
ಒಳ್ಳೆ ಬಿಕ್ಕೊಂಡಂಗಿರುತ್ತೆ. ನಮ್ಮಮ್ಮ ಸಹಜವಾಗಿ ಹೇಳೋದು ಕತ್ತಿಗೆಲ್ಲ ಬಿಕ್ಕೊಂಡಂಗಿರುತ್ತೆ ಪೂರ್ತಿ ಕಂಪ್ಲೀಟ್ ಅಂತ. ಸೆಕೆಂಡ್ ಒಂದು ಚೋಕರ್ ಏನು ನೋಡಿದರೆ ಅದೊಂದು 19.5 ಏನೋ ಗ್ರಾಮ್ವರೆಗೂ ಇತ್ತು. ಅದೊಂದು ಸ್ವಲ್ಪ ಏನಿದೆ ಅದು ಲೈಟ್ ವೆಯ್ಟ್ ಅಲ್ಲ, ಅದು ಸ್ವಲ್ಪ ಗಟ್ಟಿಯಾಗೇ ಇತ್ತು. ಮಧ್ಯ ಪೆಂಡೆಂಟ್ಸ್ ಥರ ಏನು ಮಾಡಿದ್ದಾರೆ ಅದು ಸ್ವಲ್ಪ ಗಟ್ಟಿಯಾಗೇ ಇತ್ತು. ಇನ್ನು ಇದೆಲ್ಲ ಸಣ್ಣದೆಲ್ಲ ಒಂದು 13 ಗ್ರಾಮ್ 12 ಗ್ರಾಮ್ ಆ ಥರದ್ರಲ್ಲೇ ಇತ್ತು. ಇದು ಕೂಡ ಲೈಟ್ ವೆಯ್ಟೆಲ್ಲ ಇದ್ದಿದ್ದಂಥದ್ದು. ಇವೆಲ್ಲ ಏನಂದರೆ ನಮ್ಗೆ ಅವಾಗೆಲ್ಲ ತೋಳ್ಬಂದಿ ಅಂತ ಹೇಳಿ ಜಾಸ್ತಿ ಕಟ್ಕೋತಾ ಇದ್ದಿದ್ದು ಆವಾಗ ಆರ್ಟಿಫಿಷಿಯಲ್ಗಳಲ್ಲಿ, ಚಿನ್ನದಲ್ಲ ಆರ್ಟಿಫಿಷಿಯಲಲ್ಲಿ ತೋಳ್ಬಂದಿ ಅಂತೇಳಿ ಕಟ್ಕೋತಾ ಇದ್ವಲ್ಲ. ಇವಾಗ ಅದನ್ನು ಚೋಕರ್ ಅಂತ ಹೇಳಿ ಕತ್ತಿಗೆ ನೇತಾಕೊಳ್ಳೋ ಥರ, ಆದರೆ ಕತ್ತಿಗೆ ಹಾಕೊಳ್ಳೋ ಥರ ಬಂದುಬಿಟ್ಟಿದೆ. ನಮ್ಮಮ್ಮ ಅದನ್ನೇ ಅನ್ನೋದು, ಇದು ಒಳ್ಳೆ ಕತ್ತಿಗೊಳ್ಳೆ ಬಿಕ್ಕೊಂಡಂಗಿರೋದಿಲ್ವೇ, ಒಳ್ಳೆ ನಮ್ಮಮ್ಮಂಗೆ ಅದು ಇಷ್ಟ ಆಗೋದಿಲ್ಲ. ಇವು ನಮ್ಮಮ್ಮಂಗೆ ಏನಾದರೂ ಈ ನೆಕ್ಲೆಸ್ ಥರ ಹಾಕ್ಕೊಳ್ತೀವಲ್ಲ ನೋಡಿ ಯು ಶೇಪಲ್ಲಿ, ಅಂಥದ್ದನ್ನು ಭಾಳ ಇಷ್ಟಪಡ್ತಾರೆ. ಇವೆಲ್ಲ ಸುಮ್ಮನೆ ಕೈ ಕಟ್ಕೊಳ್ಳಿ ಚೆನ್ನಾಗಿರುತ್ತೆ ಅಂತ. ನನಗೆ ಇದು ಗುಂಡಿಂದ ಏನಿದೆ ಅದು ಭಾಳ ಇಷ್ಟ ಆಯಿತು ಡಿಸೈನು. ಒಂಥರ 19 ಗ್ರಾಮ್ 13.5 ಗ್ರಾಮ್ ಅನಿಸುತ್ತೆ, 13.5 ಗ್ರಾಮ್ ಇತ್ತು ಅಷ್ಟೇ. ಅದು ಎಷ್ಟು ಲೈಟ್ ವೆಯ್ಟಲ್ಲಿ ಎಷ್ಟು ಚೆನ್ನಾಗಿತ್ತು. ಅದು ಡಿಸೈನ್ ಇತ್ತಲ್ಲ ಅದು ಭಾಳ ಇಷ್ಟ ಆಯಿತು. ಹಾಗೆ ನಿಮಗೂ ಕೂಡ ತೋರಿಸೋಣ, ಶೇರ್ ಮಾಡ್ಕೊಳ್ಳೋಣ ಅಂತೇಳಿ. ಅಂದರೆ ಎಲ್ಲ ಥರ ವೆರೈಟೀಸ್ ಇತ್ತು. ಚೋಕರ್ ಆಗ್ಬೋದು, ಖಡ್ಗ ಆಗ್ಬೋದು, ನೋಸ್ ಪಿನ್ಸ್ ಆಗ್ಬೋದು, ಇಯರಿಂಗ್ಸು, ಮಾಂಗಲ್ಯ ಚೈನ್ ಡಿಸೈನ್ಸು, ಶಾರ್ಟ್ ಚೈನು, ಎಷ್ಟು ಕಲೆಕ್ಷನ್ಸ್ ಇತ್ತು ಚೈನ್ಗಳಲ್ಲಿ ಡಿಸೈನ್ಸ್. ಅಂದರೆ ನಂಗೆ ಭಾಳ ಖುಷಿ ಆಯಿತು ಇವ್ರ ಶಾಪ್ ನಿಜವಾಗ್ಲೂ. ಯಾಕಂದರೆ ಯಾವುದೇ ಒಂದು ಡಿಸೈನ್ನ ನಾವು ಕ್ಯಾಟ್ಲಾಗಲ್ಲಿ ನೋಡೋದಕ್ಕಿಂತ ಎದುರುಗಡೆ ನೋಡಿದಾಗ ಎಷ್ಟು ಗ್ರಾಮಲ್ಲಿ ಯಾವ ಥರ ಬಂದಿರುತ್ತೆ, ಜೊತೆಗೆ ಅದು ಟಚ್ ಫೀಲ್ ಅಂತ ನಾವು ಏನು ಹೇಳ್ತೀವಿ ಅದನ್ನು ಮುಟ್ಟಿ ನೋಡಿದ್ರೇ ನಮಗೆ ಆ ಫೀಲ್ ಬೇರೆ ಥರ ಗೊತ್ತಾಗುತ್ತೆ. ಈಗಂತೂ ಮಾಂಗಲ್ಯ ಚೈನ್ಗಳಲ್ಲಿ ಪ್ರತಿಯೊಬ್ಬರು ಈ ಥರ ಡಿಸೈನ್ಸ್ ಹಾಕೋದಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ನಮ್ಗೆ ಅವಾಗೆಲ್ಲ ಈ ಥರ ಅಷ್ಟು ಟ್ರೆಂಡ್ ಇರಲಿಲ್ಲ, ಬಟ್ ಇವಾಗ ಎಲ್ಲರೂ ಹಾಕ್ಕೊಂಡಿದ್ದು ನೋಡಿದರೆ ನನಗೂ ಆ ಫೀಲ್ ಆಗುತ್ತೆ. ಅದಕ್ಕಿಂತ ಹೆಚ್ಚಾಗಿ ಈಗಂತೂ ಸುಮಾರು ಡಿಸೈನ್ಸ್ಗಳು ಬಂದುಬಿಟ್ಟಿದ್ದಾವೆ ಮಾಂಗಲ್ಯ ಚೈನಲ್ಲಿ. ನಂದು ಮಾಂಗಲ್ಯ ಚೈನ್ ಡಿಸೈನ್ ಇದನ್ನು ಹೇಳ್ಕೊಳ್ಳೋ ಅಂತ ಏನಂತ ದೊಡ್ಡ ಡಿಸೈನ್ ಅಲ್ಲ, ಒಂಥರ ಗೋಧಿ ಡಿಸೈನಲ್ಲೇ ಕಟ್ಟಿಂಗ್ಸ್ ಇರೋವಂಥದ್ದು ಅಷ್ಟೇ, ಇನ್ನೇನು ಇಲ್ಲ. ಬಟ್ ಇವಾಗ ನೀವು ಶಾಪಿಗೆ ಹೋಗಿ ನೋಡಬೇಕು, ಎಂತೆಂಥ ಡಿಸೈನ್ ಇದೆ, ಎಷ್ಟು ಚೆನ್ನಾಗಿದ್ದಾವೆ ಅಂದರೆ. ನಮ್ಮಮ್ಮನಿಗೆ ಅದಕ್ಕೆ ಇದರಲ್ಲಿ ಒಂದು ತೋರಿಸ್ಬಿಟ್ಟು ಹೇಳ್ತಾ ಇದ್ದೆ, ಅಮ್ಮ ಇದರಲ್ಲಿ ಯಾವುದಾದ್ರೂ ಒಂದು ಡಿಸೈನ್ ನೋಡುಮ್ಮ, ನಾನು ಮಾಡಿಸ್ಕೊತೀನಿ, ಇವಾಗ ಹಾಕ್ಕೊಂಡಿರೋ ಮಂಗಲ್ಯ ಚೈನ್ ಹಾಕ್ಬಿಟ್ಟು ಮತ್ತೆ ಮಾಡಿಸ್ಕೊಳ್ತೀನಿ ಅಂತ. ನಮ್ಮಮ್ಮ ಬೈತಾಯಿದ್ರು, ಸುಮ್ಮನೆ ಇರೋ, ಕಟ್ಟಾಗೋವರೆಗೂ ಯಾವುದೂ ಮಾಡಿಸ್ಕೊಳಕ್ಕೆ ಹೋಗ್ಬೇಡ, ಅಥವಾ ನಿನ್ನ ಮಗಳು ಮದುವೆ ಬೇಕಾದ್ರೆ ಮಾಡಿಸ್ಕೊಳ್ಳಂತೆ, ಅಲ್ಲಿವರೆಗೂ ನೀನು ಈ ಚೈನ್ನ ಮಾತ್ರ ಹಾಕೋಕ್ಕೂ ಹೋಗಬೇಡ, ಮಾಡಿಸ್ಕೊಳಕ್ಕೆ ಹೋಗಬೇಡ ಅಂತ. ನಾನು ಸ್ವಲ್ಪ ಹಾಗೆ, ನನಗೇನಂದರೆ ಏನಾದರೂ ಹೊಸ ಡಿಸೈನ್ಗಳು ಕಾಣಿಸಿದರೆ ಹಳೆ ಒಡವೆಗಳ್ನ ಹಾಕ್ಬಿಡೋದು, ಮತ್ತು ಹೊಸದಾಗಿ ತೊಗೊಳ್ಳೋದು, ಆ ಥರ ಇಷ್ಟಪಡ್ತೀನಿ. ನಮ್ಮಮ್ಮ ಬೈತಾರೆ, ಯಾವುದೇ ಒಡವೆನಾದರೂ ನಾವು ಚೆನ್ನಾಗಿ ಹಾಕ್ಕೊಂಡು ಒಂದು ಆಸೆ ಅನ್ನೋದೇನಿರುತ್ತೆ ಅದನ್ನು ತೀರಿಸ್ಬಿಡ್ಬೇಕು, ಇಲ್ಲಾಂದರೆ ಅದು ಕಟ್ಟಾಗೋವರೆಗಾದರೂ ಇಟ್ಕೊಂಡಿರಬೇಕು ಅಂತ. ಎರಡೂ ಮಾಡ್ದೇ ಸುಮ್ಮನೆ ತೊಗೊಂಡು ಬ್ಯಾಂಕಲ್ಲಿ ಇಟ್ಬಿಟ್ಟು ನಂತರ ಬ್ಯಾಂಕಿಂದ ತೊಗೊಂಡೋಗಿ ಮತ್ತೆ ಒಡವೆ ಅಂಗಡಿಗೆ ಇಡೋದು ಅಷ್ಟು ಸರಿಯಲ್ಲ ಅಂತ. ಇದು ಒಂದು ಡಿಸೈನ್ ನೋಡಿದೆ ಮಂಗಲ್ಯ ಚೈನ್ದು. ಈಗ ನೋಡ್ತಾ ಇದ್ದೀರಾ ನೋಡಿ, ಅಮ್ಮ ಎಲ್ಲ ಇಟ್ಕೊಂಡಿದ್ದಾರಲ್ಲ, ಅದು ಎಷ್ಟು ಚೆನ್ನಾಗಿದೆ ಡಿಸೈನ್ ಅಂದರೆ ಯುನೀಕಾಗಿದೆ ಈ ಡಿಸೈನು. ಬಟ್ ಈ ಡಿಸೈನ್ದು ನನಗೆ ಏನು ಹೆಸರು ಹೇಳ್ತಾರೆ ಅಂತ ಅವ್ರಿಗೂ ಶಾಪವ್ರಿಗೂ ಗೊತ್ತಿಲ್ಲ, ನನಗೂ ಹೇಳೋಕ್ಕೂ ಗೊತ್ತಾಗ್ತಿಲ್ಲ. 50 ಗ್ರಾಮ್ ಏನೋ ಇತ್ತು. ಇದು ತುಂಬ ಚೆನ್ನಾಗಿತ್ತು ಫ್ಯಾನ್ಸಿ ಡಿಸೈನ್. 50 ಗ್ರಾಮ್ಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ಒಂಥರ ಫ್ಯಾನ್ಸಿ ಡಿಸೈನ್ ಅಂತ ನನಗೆ ಫೀಲ್ ಆಗಿದ್ದಂಥದ್ದು. ಒಂಥರ ಹಾರ್ಟ್ ಶೇಪು ಅಲ್ಲ, ಅಥವಾ ಈ ಏನು ಟೈರ್ ಶೇಪ್ ಅಂತಾರಲ್ಲ ಆ ಥರದ್ದಲ್ಲ, ಏನೋ ಒಂಥರ ಶೇಪ್ ಇದು ಚೆನ್ನಾಗಿದೆ. ಒಟ್ಟಿನಲ್ಲಿ ಮಾಂಗಲ್ಯ ಚೈನ್ ನಿಮಗೆ ರೆಡಿ. ಸುಮಾರು ಡಿಸೈನ್ಸ್ ಇದ್ದಾವೆ, ಶಾರ್ಟ್ ಚೈನ್ ಆಗ್ಬೋದು, ಮಾಂಗಲ್ಯ ಚೈನ್ ಆಗ್ಬೋದು, ಎಲ್ಲನೂ ನನಗೆ ಇಷ್ಟ ಆಗಿದ್ದಕ್ಕೆ ನಿಮಗೆ ರಿವ್ಯೂ ಕೊಡ್ತಾ ಇದ್ದೀನಿ ಇಲ್ಲಿ. ಯಾಕಂದರೆ ಇವಾಗ ಮೇಕಿಂಗ್ ಚಾರ್ಜ್ ಒಂದು ಅವರು ಹಬ್ಬದ ಪ್ರಯುಕ್ತ ಆಫರ್ ಕೊಟ್ಟಿದ್ದಾರೆ. ಇನ್ನೊಂದು ಏನಂದರೆ ನೀವು ಯಾವುದೇ ಒಡವೆ ತೊಗೊಂಡ್ರು 10% ಅಷ್ಟೇ ಅವರು ಮೇಕಿಂಗ್ ಅಂದರೆ ವೇಸ್ಟೇಜನ್ನು ಹಾಕುವಂಥದ್ದು. ಯಾವುದೇ ಒಡವೆ ತೊಗೊಳ್ಳಿ, ಯಾವ ಒಡವೆ ತೊಗೊಂಡ್ರು ನೀವು ಆ್ಯಂಟಿಕ್ ಆದರೂ ಅಥವಾ ನಾರ್ಮಲ್ ಏನೇ ತೊಗೊಂಡ್ರು 10% ಅಷ್ಟೇ ಅವರು ವೇಸ್ಟೇಜನ್ನು ಹಾಕ್ತಾಯಿದ್ದಾರೆ. ಕೆಲವೊಬ್ಬರು ಒಂದೊಂದು ಕಡೆ ವೇಸ್ಟೇಜ್ ಅನ್ನೋದು ಏನಿದೆ ಅದು ಒಂದೊಂದು ಕಟ್ಟಿಂಗ್ಸ್ ಮೇಲೆ, ಡಿಸೈನ್ಸ್ ಮೇಲೆ ಅದು ಜಾಸ್ತಿನೂ ಆಗುತ್ತೆ, ಕಡಿಮೆನೂ ಆಗುತ್ತೆ. ಹಾಗಾಗಿ ಯಾರಾದರೂ ಆ್ಯಂಟಿಕಲ್ಲಿ ತೊಗೊಳ್ಳೋರಿದ್ದರೆ ವರ್ತ್ ಅಂತೀನಿ. ಈ ಟೈಮಲ್ಲಿ ನೀವು ಇಲ್ಲಿ ತೊಗೊಂಡ್ರೆ ನಿಮಗೆ ವೇಸ್ಟೇಜು ಕೂಡ ದುಡ್ಡು ಉಳಿಯುತ್ತೆ, ಜೊತೆಗೆ ಮೇಕಿಂಗ್ ಚಾರ್ಜಲ್ಲೂ ಕೂಡ ದುಡ್ಡು ಉಳಿಯುತ್ತೆ. ನನಗೆ ಇದು ಒಂದು ಡಿಸೈನ್ ಇಷ್ಟ ಆಯಿತು. ಇದು ಏನು ನೋಡ್ತಾ ಇದ್ದೀರಾ, ಚೈನ್ ಒಂಥರ ಬಾಲ್ ಥರ ಫೀಲು, ಬಟ್ ಇದು ಒಂಥರ ಫ್ಯಾನ್ಸಿಯಾಗಿತ್ತು. ಈ ಒಂದು ಡಿಸೈನ್ ಏನಿದೆ ಇದನ್ನು ಚಿಂಟುಗೆ ನೆಕ್ಸ್ಟ್ ಇಯರ್ ಮುಂದಿನ ವರ್ಷಕ್ಕೆ ಈ ಥರ ಒಂದು ಡಿಸೈನ್ನ ಚಿಂಟುಗೂ ಒಂದು 25 ಗ್ರಾಮ್ಗೆ ಮಾಡಿಸೋಣ ಅಂತ ಒಂದು ಫೋಟೋ ವೀಡಿಯೋನ ಹತ್ರದಿಂದ ತೊಗೊಳ್ತಾ ಇದ್ದೆ. ನಮ್ಮಮ್ಮನಿಗೆ ಹೇಳಿ ತೋರಿಸ್ತಾ ಇದ್ದೆ ಇದನ್ನು, ಅಮ್ಮ ನಾನು ಒಂದು ಈ ಥರ ತೊಗೋತೀನಿ ಅಂತ. ಬಟ್ ನಮ್ಮಮ್ಮಂಗೆ ಇಷ್ಟ ಇಲ್ಲ ಇದು. ಇದರಲ್ಲೂ ಕೂಡ ಒಂದು 3-4 ಥರ ಡಿಸೈನ್ಸ್ ಇದ್ವು ಒಂದು ಸೈಡು ಏನಿದೆ ಅದು. ಬಟ್ ಅಮ್ಮಂಗೆ ಏನಂದರೆ ಇದು ಮಾಂಗಲ್ಯ ಚೈನ್ ಭಾಳ ಇಷ್ಟ ಆಯಿತು ಅವ್ರಿಗೆ. ಇದು ಒಂದು 60 ಗ್ರಾಮ್ ಏನೋ ಆಯಿತು, ಕರಿಮಣಿ ಇದ್ದು ಇರೋವಂಥದ್ದು. ನಾನು ಮಾಂಗಲ್ಯ ಚೈನ್ ಮಾಡಿಸ್ಕೋಬೇಕಾದ್ರೆ ಇದೇ ಥರ ಕರಿಮಣಿ ಹಾಕ್ಸಿರಿ ಅಂದಾಗ ಅಮ್ಮ ಬೇಡ ಅಂದರು. ಈಗ
ಅಮ್ಮನಿಗೆ ಈ ಥರ ಕರಿಮಣಿ ಇಷ್ಟ ಆಗ್ತಾಯಿದೆ. ಏನೋ ಒಂಥರ ಚೆನ್ನಾಗಿ ಕಾಣಿಸುತ್ತೆ ಕಣೆ, ಕತ್ತಲ್ಲಿ ಹಾಕ್ಕೊಂಡ್ರೆ ಆ ಕರಿಮಣಿ ಲುಕ್ಕೇ ಬೇರೆ ಥರ ಕಾಣಿಸುತ್ತೆ ಅಂತ ಹೇಳ್ತಾರೆ. ಹೀಗೆ ಫೈನಲಿ ಎಲ್ಲ ವೀಡಿಯೋ ಎಲ್ಲ ಮಾಡ್ಕೊಂಡಿದ್ದಾಯಿತು. ನನ್ನ ಹತ್ರ ನಮ್ಮದು ಚೈನು ಕೂಡ ತೊಗೊಂಡು ಇವಾಗ ಅಮ್ಮ ಮನೆಗೆ ಹೊರಟ್ವಿ. ಲಾಸ್ಟಲ್ಲಿ ಒಂದು ಸರಿ ತೋರಿಸ್ತಾ ಇದ್ದೀನಿ ಬಾಲಾಜಿ ಜ್ಯುವೆಲರ್ಸ್ ಯಾವ ರೀತಿಯಾಗಿದೆ ಅಂತ. ಫೈನಲಿ ಮನೆಗೆ ಬಂದ್ವಿ ಫ್ರೆಂಡ್ಸ್. ನಾವು ಮನೆಗೆ ಬರೋ ಅಷ್ಟರಲ್ಲಿ ಟೈಮ್ ಬಂದು ಇವಾಗ 6:30. ಅಮ್ಮ ಎಷ್ಟು ಗಂಟೆಗೆ ಹೋದ್ವಮ್ಮ ನಾವು? 3:30ಗೆ ಹೋದ್ವಮ್ಮ. 3:30ಗೆ ಹೋಗಿದ್ದು ಫ್ರೆಂಡ್ಸ್. ಇವಾಗ ಟೈಮ್ ನೋಡ್ಬೋದು 6:30 ಆಯಿತು. ಮಿನಿಮಮ್ 3 hours ಕೂತ್ಕೊಂಡಿದ್ದೀವಿ. ರೆಡಿ ಮಾಡೋಕ್ಕೆ ಕೊಟ್ಟಿರೋ ಚೇಂಜ್ ಜೊತೆ ಇನ್ನೊಂದೆರಡು ತೊಗೊಳೋದಿತ್ತು, ಅದು ತೊಗೊಂಡು ಈಗ ಸದ್ಯಕ್ಕೆ ಏನೂ ಬೇಡ, ತೋರಿಸ್ಬಾ ಫಸ್ಟು. ತೋರಿಸಿಲ್ಲ ಫಸ್ಟು ನನಗೆ ಹೆಂಗಿದೆ ಅಂತ ನೋಡ್ತೀನಿ. ಮನೆಯಲ್ಲಿ ತೊಗೊಂಬಂದಿದ್ದು ಬಾಲಾಜಿ ಜ್ಯುವೆಲರ್ಸ್ ಅಂತ ಹೇಳಿ. ಇದು ನೀವು ಅಡ್ರೆಸ್ ಎಲ್ಲ ನೋಡ್ಕೋಬೋದು, ಯಾವುದೇ ಪ್ರಮೋಷನ್ ಅಲ್ಲ, ನಾನು ದುಡ್ಡು ಕೊಟ್ಟು ಮಾಡಿಸಿರೋ ಅಂಥದ್ದು. ಅದ್ರ ಬಿಲ್ಲೆಲ್ಲ ಐತಮ್ಮ, ಇಲ್ಲೇ ಐತೆ. ಬಿಲ್ ಸಮೇತ ಇದೆ. ನಾವು ದುಡ್ಡು ಕೊಟ್ಟಿರೋದು, ಆಮೇಲೆ ಅಪ್ಪಿ ಇದೇನು ಅಂತ ಅಂದ್ಕೊಂಬಿಟ್ಟಿರ. 10%, 15% ಆ ಥರ ಎಲ್ಲ ಇರುತ್ತಲ್ಲ, ಅಂದರೆ ಒಂದೊಂದು ಗೋಲ್ಡ್ಗೂ ಒಂದೊಂದು ರೀತಿಯಾದಂಥದ್ದು ಫಿನಿಶಿಂಗ್, ಅದ್ರ ಮೇಲೆ ಡಿಸೈನ್ ಮೇಲೆ. ಅದ್ರ ಪ್ರಕಾರ ಈಗ ಹಬ್ಬ ಇರೋದಕ್ಕೆ ಎಲ್ಲ ಒಡವೆ ಮೇಲೂ 10% ಅವರು ವೇಸ್ಟೇಜ್ ಇಟ್ಟಿದ್ದಾರೆ. 10%. ಯಾಕಂದ್ರೆ ಕೆಲವೊಂದು ಆ್ಯಂಟಿಕ್ ಜ್ಯುವೆಲರಿಗೆ 18%, 14%, ಕೆಲವೊಂದು ಬ್ಯಾಂಗಲ್ಸ್ಗೆ ಬೇರೆ ಥರ ಪರ್ಸೆಂಟ್ ಆ ಥರ ಇರುತ್ತೆ. ಯಾವುದೇ ತೊಗೊಂಡ್ರು ಇವಾಗ 10%. ಅದು ಹಬ್ಬದವರೆಗೂ ಮಾತ್ರ, 16ನೇ ತಾರೀಕುವರೆಗೂ ಮಾತ್ರ. ಫೈನಲಿ ಚೈನ್ ತೊಗೊಂಡಿದ್ದಾಯಿತು. ಸುಮಾರು ದಿನದಿಂದ ಅನ್ಕೊತಾ ಇದ್ದೆ, ಕೊನೆಗೂ ಗೋಲ್ಡ್ ರೇಟ್ ಕಡಿಮೆ ಆದಾಗ ತೊಗೊಂಡೆ. ನಾನು ಇದನ್ನು ಮಾಡಿಸಿದಾಗ ರೇಟ್ ಬಂದು 6,325 ರೂಪಾಯಿ ಇತ್ತು. ಬಟ್ ಇವಾಗ ಒಂದು 25 ರೂಪಾಯಿ ಜಾಸ್ತಿ ಆಗಿದೆ, 6,350 ರೂಪಾಯಿ ಆಗಿದೆ. ಬಟ್ ನನಗೆ ಏನಂದರೆ ಮೇಕಿಂಗ್ ಚಾರ್ಜು ಕೂಡ ದುಡ್ಡು ಉಳಿಯಿತು. ಜೊತೆಗೆ ಏನಪ್ಪ ಅಂದರೆ ಗೋಲ್ಡ್ ರೇಟು ಕೂಡ ಸ್ವಲ್ಪ ಕಡಿಮೆ ಆಗಿದ್ದಾಗ ಮಾಡಿಸಿದ್ರಿಂದ ನನ್ನ ದುಡ್ಡಿಗೆ ಒಂದು 25 ಗ್ರಾಮ್ಗೆ ಚೈನ್ ಸಿಕ್ತು ಅಂತ ಹೇಳ್ಬೋದು. ಫೈನಲಿ ಭಾಳ ಖುಷಿ ಆಯಿತು. ಈ ಸರಿ ವರಮಹಾಲಕ್ಷ್ಮಿ ಹಬ್ಬಗೆ ಮಗಳಿಗೆ ಅಂತ ಹೇಳಿ ತೊಗೊಂಡಿದ್ದಂಥದ್ದು. ಮತ್ತೆ ಸಿಗೋಣ ಇನ್ನೊಂದು ಬ್ಲಾಗಲ್ಲಿ. ಬಾಯ್.